ಆಚರಿಸುತ್ತಾ ಇದೆ. ಆದರೆ ಯೇಸುಕರ್ತನ ಜನನ ಎಂಬುದು ನಿಜವಾದ ಸಂಗತಿ. ಆ ಡೇಟ್ ಬೈಬಲಲ್ಲಿ ಕಾಣುತ್ತಾ ಇಲ್ಲ. ಯಾಕೆ ದೇವರು ಡೇಟ್ ಕೊಟ್ಟಿಲ್ಲ ಎಂಬುದನ್ನು ನೋಡುವಾಗ ಆತನ ಜನನವನ್ನು ಆಚರಿಸಬೇಕು ಎಂಬ ಒಂದು ಡೈರೆಕ್ಟ್ ಅಪ್ಪಣೆ ನಾವು ಕಾಣುತ್ತಾ ಇಲ್ಲ. ಅದು ಮಾತ್ರವಲ್ಲ, ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕರ್ತನ ಹುಟ್ಟುವಿಕೆಯ ಸಮಯದಲ್ಲಿ ಕುರುಬರು ಕುರಿಗಳನ್ನು ಮೇಯಿಸುತ್ತಾ ಹೊಲದಲ್ಲಿ ಅವರು ಮಲಗುತ್ತಿದ್ದರು. ಹಂಗಾದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಅದು ಸಾಧ್ಯತೆ ಇಲ್ಲ. ಕಾರಣ ಈಗಲೇ ನಮ್ಮಲ್ಲಿ ಇಲ್ಲೇ ಎಷ್ಟು ಚಳಿ, ಫಲಸ್ತೀನಲ್ಲಿ ಮಂಜು ಬೀಳುವ ಸಮಯ. ಮಂಜು ಬೀಳುವ ಆ ಚಳಿಗಾಲದಲ್ಲಿ ಕುರುಬರಿಗೆ ಹೊಲದಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಮಲಗಕ್ಕೆ ಆಗುವುದಿಲ್ಲ. ಕುರಿಗಳಿಗೂ ಆಗುವುದಿಲ್ಲ, ಕುರುಬರಿಗೂ ಆಗುವುದಿಲ್ಲ. ಅದರಿಂದ ಈ ಡೇಟ್ ನಮಗೆ ಅಷ್ಟು ಗೊತ್ತಿಲ್ಲ. ಇದು ಬೇಸಿಗೆ ಕಾಲದಲ್ಲಿ ಸಮ್ಮರ್ ಡೇಸ್ ಆಗಿರಬಹುದು ಕರ್ತನ ಹುಟ್ಟುವಿಕೆ. ಆದರೆ ಇದೊಂದು ನಿಜವಾದ ಸಂಗತಿ, ಯೇಸು ಕ್ರಿಸ್ತನ ಜನನವೆಂಬುದು. ನಾವು ಕೂಡಿ ಬಂದು ಅದನ್ನು ಜ್ಞಾಪ್ತಿ ಮಾಡಿ ಕರ್ತನ ಆಗಮನ ಉದ್ದೇಶ ಅದು ಸ್ಪಷ್ಟಪಡಿಸಲಿಕ್ಕೆ ಅಪೇಕ್ಷಿಸುತ್ತಾ ಇದೆ. ಪ್ರಾರಂಭವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ತಿಮೋತಿಯನ ಪತ್ರಿಕೆ, 1 ತಿಮೋತಿ ಚಾಪ್ಟರ್ 1 verse 15. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಈ ಓದಿದ ವಾಕ್ಯವನ್ನು ಕರ್ತನು ತಾನೇ ನಮಗೆ ಆಶೀರ್ವದಿಸಿ ದಯಪಾಲಿಸಲಿ. ಅದಕ್ಕಾಗಿ ಕರ್ತನ ನೀತಿಯಲ್ಲಿ, ಕರ್ತನ ಕೃಪೆಯಲ್ಲಿ, ಜ್ಞಾನದಲ್ಲಿ ನಾನು ಆಶ್ರಯಿಸುತ್ತೇನೆ. ಈ ವಾಕ್ಯ ನಾವು ಡಿವೈಡ್ ಮಾಡುವಾಗ ಮೊದಲನೇದಾಗಿ ಈ ಹೇಳಿದ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. This is a faithful saying and worthy of all acceptance. ಕಾರಣ ಏನು? ಯಾಕೆ? ಕಾರಣ ಯೇಸುಕ್ರಿಸ್ತನ ಜನನ ಎಂಬುದು ಅಥವಾ ಯೇಸುಕ್ರಿಸ್ತನೆಂಬ ವ್ಯಕ್ತಿ, ಆತನು ಒಂದು ಮಿತ್ ಅಲ್ಲ, ಅಜ್ಜಿ ಕಥೆಯಲ್ಲ, ಕಟ್ಟು ಕಥೆಯಲ್ಲ. ನಾಟ್ ಎ ಮಿತ್, ನಾಟ್ ಎ ಫೇಬಲ್, ನಾಟ್ ಎ ಸ್ಟೋರಿ. ಇದು ಈತನು ಹಿಸ್ಟೋರಿಕಲ್ ಪರ್ಸನ್ ಆಗಿದ್ದಾನೆ. ಹಿ ವಾಸ್ ಎ ಹಿಸ್ಟೋರಿಕಲ್ ಪರ್ಸನ್. ಕಾರಣ ಏನೆಂದರೆ, ಯೇಸುಕರ್ತನ ಹುಟ್ಟುವಿಕೆಯ ಸಮಯದಲ್ಲಿ ನಾವು ಹಿಸ್ಟರಿಯೊಟ್ಟಿಗೆ ಸಂಬಂಧವನ್ನು ಕಾಣುತ್ತೇವೆ. ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಸ್ಟ್ ಲೂಕನ ಸುವಾರ್ತೆ 3ನೇ ಅಧ್ಯಾಯ 1 to 3. ಲೂಕ್, ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 3 verses 1 to 3. ಅಲ್ಲಿ ನಾವು ಓದುವಂಥದ್ದು, ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೆಯ ವರ್ಷದಲ್ಲಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ತಿಬೇರಿಯನು ಯಾರು ಎಂಬುದಾಗಿ ಗೊತ್ತಾಗುತ್ತದೆ. ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯವು, ರೋಮನ್ ಎಂಪೈರ್ ವಾಸ್ ರೂಲಿಂಗ್ ಓವರ್ ದ ವರ್ಲ್ಡ್. ಅದರಲ್ಲಿ ಒಬ್ಬ ಚಕ್ರವರ್ತಿಯಾಗಿದ್ದಾನೆ, ತಿಬೇರಿಯನು ಎಂಬ ಚಕ್ರವರ್ತಿ. ಆತನು ಪಟ್ಟಕ್ಕೆ ಬಂದ
15ನೇ ವರ್ಷದಲ್ಲಿ ನೋಡೋಣ, ಮುಂದುವರಿಯೋಣ. ಪೊಂದ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲೀಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇದೂರಾಯ ತ್ರಿಕೋನಿತ್ತಿ ಸೀಮಗಳಿಗೆ ಉಪರಾಜನು, ಲೂಸ್ಯನು ಅಬಿಲೇನೆಗೆ ಉಪರಾಜನು ಆಗಿರುವಲ್ಲಿ. ನೋಡಿ, ಪೊಲಿಟಿಕಲ್ ಅಟ್ಮಾಸ್ಫಿಯರ್ ವಿ ಸಿ ಹಿಯರ್. ತಿಬೇರಿಯನು ಚಕ್ರವರ್ತಿ. ಆಮೇಲೆ ಪಲಸ್ತೀನಲ್ಲಿ ಹೇಳಿದೆ, ನಮ್ಗೆ ಗೊತ್ತು, ಪಲಸ್ತೀನ್ ಮ್ಯಾಪ್ ನೋಡುವಾಗ, ಇಸ್ರೇಲ್ನ ಮ್ಯಾಪ್ ನೋಡುವಾಗ ಅದನ್ನ ಮೇಲ್ಗಡೆ ಯಹೂದ್ಯ ಎಂಬ ಡಿಸ್ಟ್ರಿಕ್ಟ್ 3 ಡಿಸ್ಟ್ರಿಕ್ಟ್ಗಳಾಗಿ ಅದು ವಿಂಗಡಿಸಿದೆ. ಮೇಲ್ಗಡೆ ಯಹೂದ್ಯ, ಮಧ್ಯದಲ್ಲಿ ಸಾಮರ್ಯ, ಕೆಳಗಡೆ ಗಲೀಲ, 3 ಡಿಸ್ಟ್ರಿಕ್ಟ್ಗಳು. ಇಲ್ಲಿ ಯೂದಾಯ ಸೀಮೆಯಲ್ಲಿ ಪಿಲಾತನ ಯೂದಾಯಕ್ಕೆ ಅಧಿಪತಿ. ಪೈಲಟ್ ವಾಸ್ ದ ಗವರ್ನರ್ ಓವರ್ ಜೂಡಿಯಾ. ಆಮೇಲೆ ಫಿಲಿಪ್ಪನ್ ಹೆರೋದನು ಗಲೀಲಾಯಕ್ಕೆ ಉಪರಾಜನು, ಫಿಲಿಪ್ಪನು ಇದೂರಾಯ ತ್ರಿಕೋನಿತ್ತಿ ಸೀಮಗಳಿಗೆ ಉಪರಾಜನು, ಲೂಸಿನು ಅಬಿಲೇನೆಗೆ ಉಪರಾಜನು ಆಗಿರುವಲ್ಲಿ. ಎಷ್ಟೋ ಕರೆಕ್ಟ್ ಆಗಿ ಹಿಸ್ಟರಿ ಅದು ಜಾಯಿನ್ ಆಗುತ್ತಾ ಇದೆ ಯೇಸು ಕ್ರಿಸ್ತನ ಹುಟ್ಟುವಿಕೆಯ ವಿಷಯದಲ್ಲಿ. ಆಮೇಲೆ ರಿಲಿಜಿಯಸ್ ಪೀಪಲ್ ಯಾರಾಗಿದ್ದರು ಆ ಕಾಲದಲ್ಲಿ, ಆ ದೇಶದಲ್ಲಿರುವ ಆ ರಿಲಿಜಿಯಸ್ ಮುಖಂಡರು ಯಾರಾಗಿದ್ದರು? ನೆಕ್ಸ್ಟ್ ವಾಚಕದಲ್ಲಿ ಅನ್ನನು ಕಾಯಫನು ಮಹಾಯಾಜಕನಾಗಿದ್ದ ಕಾಲದಲ್ಲಿ, ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಆ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಈ ಸ್ನಾನಿಗನಾದ ಯೋಹಾನನಿಗೂ ಯೇಸು ಕರ್ತನಿಗೂ ಎಷ್ಟು ಕಾಲ ವ್ಯತ್ಯಾಸ ಇದೆ? 6 ತಿಂಗಳು ನಾವು ಅದು ಕಾಣುತ್ತೇವೆ. ಓನ್ಲಿ 6 months ಡಿಫರೆನ್ಸ್. ಆ ಕಾಲದಲ್ಲಿ ಯೋಹಾನನು ಬಂದನು. ಇದು ಸ್ವಲ್ಪ ಮುಂದೆ ಹೋದೆವು. ಕರ್ತನ ಹುಟ್ಟುವಿಕೆಯ ಕಾಲದಲ್ಲಿ ನಾವು 1 ಪೇಜ್ ತಿರುಗಿ ಬರೋಣ. 2ನೇ ಅಧ್ಯಾಯ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದುತ್ತಾ ಇದೆ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಯಾರಿಂದ? ಔಗುಸ್ತನಿಂದ ಹೊರಟಿತ್ತು. ನೋಡಿ, ಕರ್ತನು ಹುಟ್ಟುವಿಕೆಯ ಸಮಯದಲ್ಲಿ ಚಕ್ರವರ್ತಿ ಯಾರಾಗಿದ್ದನು? ರೋಮನ್ ಎಂಪರರ್ ಯಾರಾಗಿದ್ದನು? ಅಗಸ್ತ್ಯೋಸ್ ಸೀಸರ್ ಆತನಾಗಿದ್ದನು. ಕರ್ತನ ಸುವಾರ್ಥ ಸೇವೆಯ ಪ್ರಾರಂಭದಲ್ಲಿ 3ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ತಿಬೆರಿಯನು ಸೀಸರಾಗಿದ್ದನು. ಅದರಿಂದ ಇದು ಹಿಸ್ಟೋರಿಕಲಿ ಪ್ರೂವ್ಡ್. ಇದೊಂದು ಇತಿಹಾಸವಲ್ಲ, ಇದೊಂದು ಮಿತ್ತಲ್ಲ, ಇದೊಂದು ಅಜ್ಜಿ ಕಥೆಯಲ್ಲ, ಇದೊಂದು ಫ್ಯಾಬಲ್ ಅಲ್ಲ, ಕಟ್ಟುಕಥೆಯಲ್ಲ. ಚರಿತ್ರದಲ್ಲಿ ನೆಲೆಯಾಗಿರುವ, ಬೇರೂರಿ ಇರುವ ಒಬ್ಬನಾಗಿದ್ದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದ ಕಾರಣ ಇದು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಎಂಬುದಾಗಿ ಕಾಣುತ್ತೆ. ಅದು ಮಾತ್ರವಲ್ಲ, ಆತನು ಹುಟ್ಟುವಾಗ ನಾವು ನೋಡುತ್ತೇವೆ, ಆತನು ದೇವರು ಪ್ರವಾದಿಗಳ ಮುಖಾಂತರ ಕೊಟ್ಟಂದ ಆ ವಾಗ್ದಾನಗಳಿಗೆ ಅನುಸಾರವಾಗಿ ಹುಟ್ಟಿದನು. ಮಸಯನು ಈ ಭೂಮಿಯಲ್ಲಿ ಹುಟ್ಟುವನು ಎಂಬ ಒಂದು ವಾಗ್ದಾನ, ಒಂದು ಪ್ರಾಮಿಸ್ ದೇವರು ಕೊಟ್ಟಿದ್ದನು. ಆದಿಕಾಂಡ ಮೊದಲುಗೊಂಡು ನೋಡುವಾಗ ಅದು ನಾವು ಕಾಣುತ್ತೆ. ಆದಿಕಾಂಡದಲ್ಲಿ ಎಲ್ಲಿ? ಜೆನಿಸಿಸ್ 3ನೇ ಅಧ್ಯಾಯ 15ನೇ ವಾಕ್ಯಕ್ಕೆ ಬರುವಾಗ, ಆದಾಮ ಹವ್ವರು ಪಾಪ ಮಾಡಿದ ಸಮಯದಲ್ಲಿ ದೇವರು ಒಂದು ವಾಗ್ದಾನವನ್ನು ಕೊಟ್ಟ ಅವರಿಗೆ. 3ನೇ ಅಧ್ಯಾಯ ಜೆನಿಸಿಸ್, ಆದಿಕಾಂಡ 3:15, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ.
ಏದೇನ್ ತೋಟದಲ್ಲಿ ದೇವರು ಕೊಟ್ಟಂತ ಒಂದು ನಿರೀಕ್ಷೆಯ ವಾಗ್ದಾನ. ದ ಸೀಡ್ ಆಫ್ ದ ವುಮನ್ ಶಾಲ್ ಡಿಸ್ಟ್ರಾಯ್ ದ ಹೆಡ್ ಆಫ್ ದ ಸರ್ಪೆಂಟ್. ಈ ಸ್ತ್ರೀಯ ಸಂತತಿ, ಇಲ್ಲಿ ಹೇಗೆ ಕನ್ನಡದಲ್ಲಿ ಈಕೆಯ ಸಂತಾನವು, ಸೀಡ್ ಆಫ್ ದ ವುಮನ್, ಅದು ಯಾರು ಎಂಬುದಾಗಿ ನಾವು ಗೆಲಾತಿ ಪತ್ರಿಕೆಗೆ ತಿರುಗೋಣ. ಗೆಲಾತಿ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5 ವಾಕ್ಯಗಳು ಓದುವಾಗ, ಗೆಲೇಷಿಯನ್ಸ್ ಚಾಪ್ಟರ್ 4 ವರ್ಸಸ್ 4 and 5 ಓದುವಂಥದ್ದು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂದಲು, ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂದಲು ಆತನು, ಗಮನಿಸಿ ನೆಕ್ಸ್ಟ್ ವಾಚಕ ಹೇಗೆ, ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಆತನ ಬರೋಣ ಇಟ್ ವಾಸ್ ನಾಟ್ ಅನ್ ಆಕ್ಸಿಡೆಂಟಲ್. ಅದು ಧರ್ಮಶಾಸ್ತ್ರ ಅಧೀನರಾಗಿ ಆ ಪ್ರವಾದನೆಗಳ ಅದನ್ನ ಪೂರ್ಣತೆಗಾಗಿ, ಅದನ್ನು ನೆರವೇರಿಸಲಿಕ್ಕಾಗಿ ಆತನು ಬಂದಿದ್ದಾನೆ. ವರ್ಷಗಳ ಹಿಂದೆ ಏದೇನ್ ತೋಟದಲ್ಲಿ ದೇವರು ಕೊಟ್ಟಂತ ನಿರೀಕ್ಷೆಯ ವಾಗ್ದಾನ ಈಗ ಅದು ನೆರವೇರುತ್ತಾ ಇದೆ. ಆ ಸಂತಾನ ಯಾರು? ಯೇಸುಕರ್ತನೇ. ದೇವರಿಗೆ ಸ್ತೋತ್ರ. ಆತನು ವಾಗ್ದಾನಗಳ ಮೇರೆಗೆ ಹುಟ್ಟಿದವನು. ಅನೇಕ ವಾಗ್ದಾನಗಳಿದೆ. ಆದಿಕಾಂಡ 12ನೇ ಅಧ್ಯಾಯ, ಅಬ್ರಹಾಮನನ್ನು ದೇವರು ಕರೆದು ಅಲ್ಲಿಂದ ಹೊರಡಿಸುವಾಗ, ಮೆಸೊಪೊಟಾಮಿಯದಿಂದ, ಇರಾಕಿನಿಂದ ದೇವರೊಂದು ವಾಗ್ದಾನ ಕೊಟ್ಟಿದ್ದನು. ಜೆನಿಸಿಸ್ ಚಾಪ್ಟರ್ 12 ವರ್ಸ್ 7 7ನೇ ವಾಕ್ಯದಲ್ಲಿ ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವನು ಅಂದನು. ದೇವರಿಗೆ ಸ್ತೋತ್ರ. ನಿನ್ನ ಸಂತಾನಕ್ಕೆ ಈ ದೇಶವನ್ನು ಕೊಡುವನು. ಆವಾಗ ಅಬ್ರಹಾಮನು ಕನಾನ್ ದೇಶಕ್ಕೆ ಬಂದು ನೋಡಿದಾಗ ಅನೇಕ ಜನಾಂಗಗಳು ಇಲ್ಲಿ ಇದ್ದರು. ಆದರೆ ದೇವರು ಅಬ್ರಹಾಮನಿಗೆ, ನನ್ನ ಮಾತು ಕೇಳಿ ಅನುಸರಿಸಿ ವಿಧೇಯನಾಗಿ ನಂಬಿಕೆ ಇಟ್ಟು ನೀನು ಬಂದದ್ರಿಂದ ನೀನು ನೋಡುವ ಈ ದೇಶವೆಲ್ಲ ನಿನಗೆ ಅಧೀನ ಮಾಡುವನು, ನಿನ್ನ ಸಂತಾನಕ್ಕೆ ಅಧೀನ ಮಾಡುವನು ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟ. ಅದು 15ನೇ ಅಧ್ಯಾಯ, ಆದಿಕಾಂಡ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ರೀಕನ್ಫರ್ಮೇಶನ್ ಕೊಡುವಂಥದ್ದನ್ನು ಕಾಣುತ್ತೆ. ರೀಕನ್ಫರ್ಮೇಶನ್ 15ನೇ ಅಧ್ಯಾಯವರೆಗೂ ಮಕ್ಕಳು ಹುಟ್ಟುತ್ತಾ ಇಲ್ಲ. ದೇವರು ಹೇಳುತ್ತಾನೆ, ನಿನ್ನ ಸಂತಾನ ಈ ದೇಶವನ್ನು ಸ್ವಾಧೀನ ಮಾಡುವನು. ಮಕ್ಕಳು ಹುಟ್ಟುತ್ತಾ ಇಲ್ಲ. ಆವಾಗ 14ನೇ ಅಧ್ಯಾಯದಲ್ಲಿ ಒಂದು ಯುದ್ಧವು ನಡೆಯುತ್ತಾ ಇದೆ. ಅದರಲ್ಲಿ ಅಬ್ರಹಾಮನು ಜಯ ಹೊಂದಿ ಅಲ್ಲಿ ಇರ್ತಾ ಇದೆ. ಇರುವಾಗ ಇನ್ನು ಸೋತು ಹೋದ ಅರಸರು ಗುಂಪುಗೂಡಿ ಬಂದು ಪುನಃ ಯುದ್ಧಕ್ಕೆ ಬರುತ್ತಾರೆ ಎಂಬುದಾಗಿ ಒಂದು ಸಂದೇಹವಿತ್ತು. ಆಮೇಲೆ ಆ ಯುದ್ಧದಲ್ಲಿ ಲೋಟನನ್ನು ಅವನ ಕುಟುಂಬದವರನ್ನು ರಕ್ಷಿಸಿ ತಂದದು. ಆದರೆ ಲೋಟನು ಕುಟುಂಬದವರು ಅಬ್ರಹಾಮನ ಜೊತೆ ನಿಲ್ಲಲಿಲ್ಲ. ಅವರು ಸೋದೋಮ ಅರಸನ ಜೊತೆ ಅವರು ಬಿಟ್ಟು ಹೋದರು. ದುಃಖದಿಂದ ಯುದ್ಧ ಮಾಡಿ ಜಯ ಹೊಂದಿದರು, ಏನು ಪ್ರಯೋಜನವಾಗಲಿಲ್ಲವಲ್ಲ ಎಂಬುದಾಗಿ ಪರಿತಪಿಸಿ ಅಬ್ರಹಾಮನು ಗುಡಾರದಲ್ಲಿದ್ದಾಗ ಆ ರಾತ್ರಿ ದೇವರು ಆತನಿಗೆ ಕಾಣಿಸಿಕೊಂಡನು, ಪ್ರತ್ಯಕ್ಷನಾದನು. ನಾವು 15ನೇ ಅಧ್ಯಾಯ ಪ್ರಾರಂಭಿಸುವಾಗ ದೇವರ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂಬುದೇ. ಅಬ್ರಹಾಮನೇ, ಭಯಪಡಬೇಡ, ಸೋತು ಹೋದಂತ ಅರಸರು ಗುಂಪುಗೂಡಿ ಪುನಃ ಬಂದು ಆಕ್ರಮಿಸಿ ನಿಮ್ಮನ್ನು ಬಾಧಿಸಾನೆಂಬುದಾಗಿ ಯೋಚನೆ ಮಾಡಬೇಡ, ಭಯಪಡಬೇಡ. ಕಾರಣ ಏನು? ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದು. ಅಬ್ರಹಾಮನು ಹೇಳಿದ, ದೇವರೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೇನಾದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ದೇವರೇ, ಸಕ್ಸಸ್ ಎಲ್ಲ ಸಿಕ್ತು, ಅದ್ರ ಏನ್ ಪ್ರಯೋಜನ? ಈ ಆಸ್ತಿಯೆಲ್ಲ ನಮ್ಮ ಸೇವಕನಾದ ಎಲಿಯೇಜರನಿಗೆ ಹೋಗುತ್ತೇವಲ್ಲ, ನೀನು ಸಂತಾನವನ್ನು ಕೊಟ್ಟಿಲ್ಲವಲ್ಲ ಎಂಬುದಾಗಿ ಅವನು ಪರಿತಪಿಸುತ್ತಾಯನು.
ದೇವರು ಏನ್ ಹೇಳಿದ್ದಾನೆ? ಅಬ್ರಾಮನೇ, ಕೂಡಾರದಿಂದ ಹೊರಗೆ ಬಾ. ಹೊರಗೆ ಅವನನ್ನು ಕರ್ಕೊಂಡು ಬಂದ. ಅಬ್ರಾಮನೇ, ಆಕಾಶಕ್ಕೆ ನೋಡು. ಅಬ್ರಹಮನ ಆಕಾಶಕ್ಕೆ ನೋಡಿದಾಗ ಮರಳು ಎಸೆದ ಹಾಗೆ ನಕ್ಷತ್ರಗಳು ಮಿಂಚುತ್ತಾ ಇತ್ತು. ದೇವರು ಹೇಳಿದ, ನಿನ್ನಿಂದ ಲೆಕ್ಕಿಸಲಿಕ್ಕೆ ಆಗೋದಾದ್ರೆ ಲೆಕ್ಕಿಸು ಅಬ್ರಹಾಮನೇ. ಅಬ್ರಹಾಮನು ಒಂದು ಕಡೆಯಿಂದ ಲೆಕ್ಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಆದರೆ ಆಗುತ್ತಾ ಇಲ್ಲ. ಲೆಕ್ಕ ಮಾಡಿದ ಕಡೆ ಪುನಃ ನಕ್ಷತ್ರಗಳು ಕಾಣುತ್ತಾ ಇದೆ. ದೇವರು ಹೇಳಿದ್ದಾನೆ, 5ನೇ ವಾಕ್ಯ, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು, ನಿನ್ನ ಸಂಧಾನವು ಅಷ್ಟಾಗುವುದು ಅಂದರೆ. ನಿನ್ನ ಸಂಧಾನವು ಎಷ್ಟು ಸಂಧಾನ ಇರುತ್ತದೆ? ಲೆಕ್ಕಿಸಲಾರದ ಸಂಧಾನ. ಮಾತ್ರವಲ್ಲ, 2 ವಾಗ್ದಾನಗಳಿತ್ತು ಅಬ್ರಹಾಮಿಗೆ. ಒಂದು, ನಿನ್ನ ಸಂಧಾನವು ಮರಳಿನಷ್ಟು ಹೆಚ್ಚಿಸುವುದು, ಎಣಿಸಲಾರದ ಸಂಧಾನ. ಆಮೇಲೆ ಆತ್ಮೀಗ ಸಂಧಾನ, ಪ್ರಕಾಶಿಸುವ ನಕ್ಷತ್ರಗಳೋಪಾದಿಯಲ್ಲಿರುವ ಸಂಧಾನ. ಅಬ್ರಹಾಮನ್ ಏನ್ ಮಾಡಿದ್ದಾನೆ? ನಾವು 6ನೇ ವಾಕ್ಯ ನೋಡುವಾಗ, ಯೆಹೋವನನ್ನು ನಂಬಿದನು. ಅಂದ್ರೆ 85 ವಯಸ್ಸಲ್ಲಿ ಆಗಿರಬಹುದು, 85 ವಯಸ್ಸು. ಮಾನುಷಿಕವಾಗಿ ಮಗು ಹುಟ್ಟುವ ಎಲ್ಲಾ ಸಮಯವೂ ದಾಟಿ ಹೋಯ್ತು, ಮೀರಿ ಹೋಯ್ತು. ಈ ಸಮಯ ದೇವರು ವಾಗ್ದಾನ ಕೊಡ್ತಾನೆ, ಹೇಳಿಲ್ಲ, ನಿನ್ನ ಆಸ್ತಿ ಪಾಸ್ತಿ ಏನು ಈ ಎಲಿಜರಿಗೆ ಹೋಗುವುದಿಲ್ಲ, ನಿನ್ನ ಹೊಟ್ಟೆಯಿಂದನೇ ಹುಟ್ಟುವ ಮಗನು ಅವನೇ ಆಸ್ತಿವಂತನಾಗುವನು ಸಂತಾನ ಸಿಕ್ಕುತ್ತದೆ. ದೇವರು ನಮಗೆ ಆಶೀರ್ವಾದಗಳು, ವಾಗ್ದಾನಗಳು ಕೊಡುವಾಗ ಆ ವಾಗ್ದಾನಗಳಲ್ಲಿ ನಾವೇನ್ ಮಾಡಬೇಕು? ನಂಬಿಕೆ ಇಡಬೇಕು. ಅಬ್ರಹಾಮನು ತನ್ನಲ್ಲಿ ನೋಡುವುದಾದ್ರೆ ಯಾವ ನಿರೀಕ್ಷೆಯೂ ಇಲ್ಲ, ವಾಗ್ದಾನ ನೆರವೇರುತ್ತದ ಯಾವ ಸಾಧ್ಯತೆಯೂ ಇಲ್ಲ. ಅಂದ್ರೆ 80 ಮೇಲೆ ವಯಸ್ಸಾಯಿತು. ಇನ್ನೋಕೆ, ನೀ ಸಾರಣನೆ ನೋಡುವುದಾದ್ರೆ ಏನಾದ್ರೂ ಒಂದು ನಂಬಿಕೆಯ ಕಿರಣ ಇದ್ರೆ ಅದು ಕೂಡ ಹೋಗುತ್ತೆ. ಸಾರಣನೆ ನೋಡಿದರೆ ಎಲ್ಲ ಮೀರಿ ಹೋಯಿತು, ಒಂದು ಮಗು ಹುಟ್ಟುವ ಕಾಲವನ್ನು ಅದು ಮೀರಿ ಹೋಯಿತು. ಆದ್ರೆ ಆಕಾಶಕ್ಕೆ ನೋಡುವಾಗ, ದೇವರು ಕೊಟ್ಟಂತ ವಾಗ್ದಾನವನ್ನು ಧ್ಯಾನ ಮಾಡುವಾಗ, ಓಕೆ, ದೇವರು ಸರ್ವಶಕ್ತನು, ತನ್ನ ಬಾಯಿಂದ ನುಡಿದದನ್ನು ತನ್ನ ಕೈಯಿಂದ ನೆರವೇರಿಸಲಿಕ್ಕೆ ಶಕ್ತಿವಂತನಾದ ದೇವರ ವಾಗ್ದಾನದಲ್ಲಿ ನೋಡುವಾಗ ಅವನಿಗೆ ನಿರೀಕ್ಷೆ ಉಂಟು. ನಮಗೂ ಅದೇ ತರ, ನಮ್ಮಲ್ಲಿ ನೋಡುವಾಗ ಏನೂ ಇಲ್ಲ, ಮಿಕ್ಕದವರಲ್ಲಿ ನೋಡುವಾಗಲೂ ನಮ್ಗೆ ಏನು ನಿರೀಕ್ಷೆಗೆ ಆಧಾರವಿಲ್ಲ. ಆದರೆ ದೇವರ ವಾಗ್ದಾನಗಳಿಗೆ ನಾವು ನೋಡುವಾಗ, ನಂಬಿಕೆಯ ಕಣ್ಣುಗಳಿಂದ ನೋಡುವಾಗ ನಿರೀಕ್ಷೆಗೆ ಅವಕಾಶವಿದೆ. ಆಮೇಲೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟೈಮ್ ಇಲ್ಲ. ಈ ದೇವರು ವಾಗ್ದಾನ ಮಾಡಿದ ಹಾಗೆ ಇಸಾಕನ ಹುಟ್ಟಿದನು ನಿಜ. ಆದರೆ ಗೆಲಾತ್ಯ ಪತ್ರಿಕೆಗೆ ಬರುವಾಗ, ಗೆಲೇಷಿಯನ್ಸ್ ಚಾಪ್ಟರ್ 3:16, ಗೆಲಾತ್ಯ 3:16 ಅಬ್ರಹಾಮನಿಗೆ ಹುಟ್ಟಿದ ಆ ಮಗು ಅದು ನಿಜವಾಗಿ ಪ್ರೈಮರಿ ಆಸ್ಪೆಕ್ಟ್ ಅಲ್ಲಿ ಇಸಾಕನು. ಆದರೆ ಗೆಲಾತ್ಯ 3:16 ಅಪೊಸ್ತಲನಾದ ಪೌಲನು ಆತ್ಮ ಪ್ರೇರಿತನಾಗಿ ಬರೆಯುತ್ತಾನೆ, ಆ ಮಗು ಯಾರಾಗಿದ್ದನು? ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ, ಗಮನಿಸಿ, ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಏನ್ ಹೇಳ್ತಾ ಇದೆ? ಕ್ರಿಸ್ತನೇ. ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ, ಅದನ್ನ ಪ್ರೈಮರಿ ಆಸ್ಪೆಕ್ಟ್ ಇಸಾಕನಲ್ಲಿ ನೆರವೇರಿದ ನಿಜ. ಆದರೆ ಅದಕ್ಕೆ ಒಂದು ಪ್ರಾವಧಾನಿಕ ಆಸ್ಪೆಕ್ಟ್ ಇತ್ತು. ಆ ಆಸ್ಪೆಕ್ಟ್ ಅಲ್ಲಿ ಅಬ್ರಹಾಮನ ಸಂತತಿ ಎಂಬುದು ಅನೇಕರನ್ನು ಕುರಿತಲ್ಲ, ಏಕನನ್ನು ಕುರಿತು, ಅದು ಕ್ರಿಸ್ತನೇ. ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಅದು ಬೋಧಿಸಿಕೊಡ್ತಾ ಇದೆ. ಯೇಸುಕರ್ತನು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನದ ಮೇರೆಗೆ ಬಂದನು. ಈ ಅರಣ್ಯಕಾಂಡ ಪುಸ್ತಕದಲ್ಲಿ 24ನೇ ಅಧ್ಯಾಯ 17ನೇ ವಾಕ್ಯ, ನಂಬರ್ಸ್ ಚಾಪ್ಟರ್ 24:17, ಅಲ್ಲಿ ಸುಂದರವಾದ ಒಂದು ವಾಕ್ಯವನ್ನು ನಾವು ಕಾಣುತ್ತೇವೆ. 24 ಅದನ್ನ 17ನೇ ವಾಕ್ಯ,
ಬೀಳಾಮನ ಮುಖಾಂತರ ದೇವರು ಪೂಜಿಸಿದ ಒಂದು ಪ್ರವಾದನ ವಾಕ್ಯ. ಏನ್ ಹೇಳ್ತಾ ಇದೆ 17ನೇ ವಾಕ್ಯದಲ್ಲಿ? ಬೀಳಾಮನು ಆತ್ಮ ಪರವಶನಾಗಿ ನೋಡುತ್ತಾ ಇದೆ. ಒಬ್ಬ ಆತನನ್ನು ನೋಡುತ್ತಿದ್ದೇನೆ. ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿಯುವವನು ಕಂಡು ಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ. ಯುದ್ಧ ವೀರರೆಲ್ಲರೂ ಕೆಡವಿ ಬಿಟ್ಟಿದ್ದಾನೆ. ಒಬ್ಬ ನಕ್ಷತ್ರೋಪಾದಿಯಲ್ಲಿ ಒಬ್ಬನು ಹುಟ್ಟಲಿಕ್ಕಿರುತ್ತಾನೆ. ಅದು ಹೇಳ್ತಾ ಇದೆ ಇಲ್ಲಿ. ಎ ರೈಸಿಂಗ್ ಸ್ಟಾರ್ ಈಸ್ ಗೋಯಿಂಗ್ ಟು ಅಪಿಯರ್. ಬಿಲಾಮನು ನೋಡಿದಾಗ ಅವನು ಕಂಡನು, ಯಾಕೋಬನಿಂದ ಎದ್ದು ಬರುವ ಒಂದು ನಕ್ಷತ್ರ. ಈ ವಾಕ್ಯವನ್ನೇ ವ್ಯಾಖ್ಯಾನಿಸುತ್ತದೆ. ನಾವು ಏನು ಎಕ್ಸ್ಟ್ರಾ ಏಡ್ ಮಾಡಬೇಕಿಲ್ಲ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಕರ್ತನೇನು ಹೇಳ್ತಾನೆ? ಪ್ರಕಟಣೆ 22:16ನೇ ವಾಕ್ಯದಲ್ಲಿ, ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟನು. ನೆಕ್ಸ್ಟ್ ವಾಚಕ, ನಾನು ಯಾರಾಗಿದ್ದಾನೆ? ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು. ನೆಕ್ಸ್ಟ್ ವಾಚಕ, ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಆಗಿದ್ದೇನೆ. ಯಾರು ಹೇಳ್ತಾ ಇದೆ? ಕರ್ತನೆ ಹೇಳ್ತಾ ಇದೆ. ನಾನು ಯಾರೆಂದು ಗೊತ್ತಾ? ಅವತ್ತು ಅನೇಕ ಶತಮಾನಗಳ ಹಿಂದೆ ಬೀಳಾಮನು ನೋಡಿದ ಆ ನಕ್ಷತ್ರ, ಯಾಕೋಬರಿಂದ ಉದಯಿಸಿ ಬರುವ ಆ ನಕ್ಷತ್ರವಾಗಿದ್ದಾನೆ. ನಾನು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಆಗಿದ್ದೇನೆ. ನೋಡಿ, ವಾಗ್ದಾನಗಳಿಗೆ ಅನುಸಾರವಾಗಿ ಯೇಸು ಕರ್ತನು ಹುಟ್ಟಿದನು. ನಾವು ಸಮುವೇಲನ 2ನೇ ಪುಸ್ತಕ ಓದುವಾಗ 2 ಸಾಮುವೇಲ್ ಚಾಪ್ಟರ್ 7 ಅಲ್ಲಿ 2 ಸಾಮುವೇಲ್ ಚಾಪ್ಟರ್ 7 ಅಲ್ಲಿ ದಾವೀದನು ದೇವರಿಗಾಗಿ, ಕರ್ತನಿಗಾಗಿ ಒಂದು ಆಲಯವನ್ನು ಕಟ್ಟಬೇಕೆಂದು ಆಶೆಪಟ್ಟ. ದೇವರು ಅದಕ್ಕೆ ಅನುಮತಿ ಕೊಡಲಿಲ್ಲ. ಈ ಕಟ್ಟಬೇಡ. ಏನ್ ಕಾರಣ ಎಂಬುದಾಗಿ ನಿಜವಾದ ಕಾರಣ ದೇವರು ಹೇಳಲಿಲ್ಲ. ಪಾಪದಲ್ಲಿ ಬಿದ್ದವರು ಆಲಯವನ್ನು ಕಟ್ಟಬೇಡ. ಆದರೆ ಈ ಆಲಯ ಅದು ಸಾಮಾನ್ಯವಾದದ್ದು ಆಲಯವಲ್ಲ. ದೇವರ ಸಭೆಯೆಂಬ ಆಲಯವನ್ನು ಪ್ರಾವಚನಿಕವಾಗಿ ಸೂಚಿಸುವಂಥದ್ದು. ದಾವೀದನಿಗೆ ಅದು ಕಟ್ಟಲಿಕ್ಕೆ ಅಧಿಕಾರ ಕೊಡಲಿಲ್ಲ. ಆದರೆ ದಾವೀದನು ಅದು ಕಟ್ಟಕ್ಕೆ ಮನಸ್ಸು ಮಾಡಿದರಿಂದ ದೇವರು ಹೇಳುತ್ತಾನೆ, ನಾನು ನಿನಕ್ಕದು ಮನೆಯನ್ನು ಕಟ್ಟುವೆ. 2 ಸಾಮುವೇಲ್ ಚಾಪ್ಟರ್ 7 12 ನಾನು ಓದುತ್ತೀನಿ. ಚಾಪ್ಟರ್ 12 ಆನ್ವರ್ಡ್ಸ್. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವನು. ನೋಡಿ, ಈ ವಾಗ್ದಾನ ಸೊಲೊಮೋನನಲ್ಲಿ ಅದು ಪಾರ್ಷಿಯಲ್ ಆಗಿ ನೆರವೇರಿದ. ದಿಸ್ ಪ್ರಾಮಿಸ್ ವಾಸ್ ಫುಲ್ಫಿಲ್ಡ್ ಪಾರ್ಷಿಯಲಿ ಇನ್ ದ ಲೈಫ್ ಆಫ್ ಸೊಲೊಮನ್. ಆದರೆ ಅದನ್ನ ಪ್ರೊಫೆಟಿಕಲಿ ಸೊಲೊಮನ್ ಅಲ್ಲಿ ನೆರವೇರಲಿಲ್ಲ. ಅಂದ್ರೆ ಶಾಶ್ವತ ರಾಜತ್ವ, ಸ್ಥಿರವಾದ ರಾಜತ್ವ ಅದು ನೆರವೇರಿದ ಯಾರಲ್ಲಿ? ಲೂಕನ ಸುವಾರ್ತೆಗೆ ಬರುವಾಗ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 30ನಿಂದ ಓದುವಾಗ, ಗಬ್ರಿಯೇಲ್ ಎಂಬ ದೂತನು ಮರಿಯಳಿಗೆ ಕಾಣಿಸಿಕೊಂಡು ಮಾತಾಡುತ್ತಾ ಇದೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದನ್ನ 30ನಿಂದ ನಾನು ಓದುತ್ತೀನಿ. ಏನ್ ಓದ್ತಾ ಇದ್ದಲ್ಲಿ? ಆ ದೂತನು ಆಕೆಗೆ, ಅಂದರೆ ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ
ಪರಾತ್ಪರನ ಕುಮಾರನ ಎನಿಸಿಕೊಳ್ಳುವೆನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವೆನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ನೋಡಿ, ದೇವರು ದಾವೀದನಿಗೆ ಕೊಟ್ಟಂತ ಆ ವಾಗ್ದಾನವು ಎಲ್ಲಿ ನೆರವೇರಿದ? ಸೊಲೊಮೋನನಲ್ಲಿ. ಅದು ಪ್ರೈಮರಿ ಆಸ್ಪೆಕ್ಟ್ ಅಲ್ಲಿ ನೆರವೇರಿದ. ಆದರೆ ನಿಜವಾಗಿ ನೆರವೇರಿದ ಯಾರಲ್ಲಿ? ಕರ್ತನಲ್ಲಿ. ಆತನು ಹುಟ್ಟುವಾಗಲೇ ಅರಸನಾಗಿದ್ದನು. ನಾವು ಅದರಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೇವೆ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ ಇದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ಕಂಡು ನಾವು ಹಿಮ್ಮಾರಿಸಿ ಬರ್ತಾ ಇದೆ. ಆ ಜೋಯಿಸರು ಹೇಳಿದ, ಹುಟ್ಟುವಾಗಲೇ ಅರಸನು. ಶಿಲುಬೆಗೆ ಹಾಕುವ ಸಮಯದಲ್ಲಿ ನೀನು ಯಹೂದ್ಯರ ಅರಸನು ಪಿಲಾತನ ಕೇಳಿದ. ಹೌದು, ಸತ್ಯಕ್ಕೆ ಸಾಕ್ಷಿ ನಿಲ್ಲಲಿಕ್ಕೆ ನಾನು ಹುಟ್ಟಿದ್ದೇನೆ, ಯೇಸು ಕರ್ತನು ಹೇಳಿದ. ಅವರು ಅಂಗೀಕರಿಸಲಿಲ್ಲ. ಆದರೆ ಏನಾಗುತ್ತದೆ? ಸ್ವಲ್ಪ ಕಾಲ ಆಗುವಾಗ ದೇವರ ಸಭೆ ಇಲ್ಲಿಂದ ಒಯ್ಯಲ್ಪಡುತ್ತದೆ, ಆಕಾಶಕ್ಕೆ ಒಯ್ಯಲ್ಪಡುತ್ತದೆ. 7 ವರ್ಷ ಮಹಾಹಿಂಸೆಯ ಕಾಲ. ಆ ಮಹಾಹಿಂಸೆಯ ಕಾಲ ಅಂತ್ಯದಲ್ಲಿ ಯೇಸು ಕರ್ತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಪ್ರತ್ಯಕ್ಷನಾಗುವೆನು. ಎಲ್ಲ ಸೈನ್ಯಗಳನ್ನು ಸೋಲಿಸಿ ಆತನು ಈ ಭೂಮಿಯ ಅಧಿಕಾರವನ್ನು ಪಡೆದುಕೊಂಡು 1000 ವರ್ಷ ಯೆರೂಸಲೇಮು ತಲಸ್ಥಾನ ನಗರಿ ಮಾಡಿಕೊಂಡು ಆತನು ಆಡಳಿತ ಮಾಡುವನು. ಶಾಶ್ವತ ಅರಸನು. ಆತನ ಅರಸತನಕ್ಕೆ ಕೊನೆಯೇ ಇಲ್ಲ ಎಂಬುದಾಗಿ ಕಾಣುತ್ತದೆ. ಅದರಿಂದ ಈ ಹೊಸ ಒಡಂಬಡಿಕೆ ಪ್ರಾರಂಭಿಸುವಾಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅದು ಹೇಗೆ ಪ್ರಾರಂಭಿಸುವಂಥದ್ದು? ಯೇಸು ಕರ್ತನ ಚರಿತ್ರೆ ನಾವು ಓದುವಾಗ ಮ್ಯಾಥ್ಯೂ ಚಾಪ್ಟರ್ 1:1 ಯೇಸು ಕ್ರಿಸ್ತನ ವಂಶಾವಳಿಯು. ಆತನು ದಾವೀದನ ವಂಶದವನು. ದಾವೀದನು ಅಬ್ರಹಾಮನ ವಂಶದವನು. ನೋಡಿ, ಏದೆನ್ ತೋಟದಲ್ಲಿ ಕೊಟ್ಟಂತ ವಾಗ್ದಾನ ಯೇಸು ಕ್ರಿಸ್ತನಲ್ಲಿ ನೆರವೇರಿದ. ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಸಂತತಿ ಯೇಸು ಕ್ರಿಸ್ತನಲ್ಲಿ ಆ ಹುಟ್ಟುವಿಕೆಯಲ್ಲಿ ಅದು ನೆರವೇರಿದ. ದಾವೀದನಿಗೆ ಕೊಟ್ಟಂತ ವಾಗ್ದಾನ, ಒಬ್ಬ ಅರಸನು ಶಾಶ್ವತವಾಗಿ ನನ್ನ ಜನರನ್ನು ಆಳುವ ಅರಸನು ಹುಟ್ಟುವನು, ಅದು ಯೇಸು ಕ್ರಿಸ್ತನಲ್ಲಿ ನೆರವೇರಿದ. ಅದರಿಂದ ವಂಶಾವಳಿ ರೆಡಿ ಮಾಡುವಾಗ ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು. ದೇವರಿಗೆ ಸ್ತೋತ್ರ. ಇದು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಕಾರಣ ಏನು? ಯೇಸು ಕರ್ತನು ಪ್ರವಾದಿಗಳು ನುಡಿದಂತ ಪ್ರವಾದನೆಗಳ ನೆರವೇರಲಿಕ್ಕೆ, ಅದು ಈಡೇರಿಸಲಿಕ್ಕೆ ಹುಟ್ಟಿದನು. ಅದರಿಂದ ಇದು ನಂಬತಕ್ಕದಾಗಿ ಸರ್ವಾಂಗೀಕಾರಕ್ಕೆ ಯೋಗ್ಯವಾದುದು ಆಗಿದೆ. ಆಮೇಲೆ ನೋಡುವಾಗ ಕರ್ತನು ಪ್ರವಾದಿ ಮುಖಾಂತರ ಈ ಮಸಯ್ಯನು ಹೇಗೆ ಹುಟ್ಟುತ್ತಾನೆ, ಎಲ್ಲಿ ಹುಟ್ಟುತ್ತಾನೆ, ಇದನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟು ತಿಳಿಯಬೇಕಲ್ಲ. ಈಗ ರಕ್ಷಕನಾಗಿ ಹುಟ್ಟಲಿಕ್ಕಿರುವ ಮಸಯ್ಯನು ಬರುವಾಗ ಅಲ್ಲಿ ಹೇಗೆ ಹುಟ್ಟುತ್ತದೆ ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲಿ ಹುಟ್ಟುತ್ತದೆ ಅದು ತಿಳ್ಕೊಳ್ಳಬೇಕು. ಪ್ರವಾದಿ ಮುಖಾಂತರ ದೇವರು ವಾಗ್ದಾನಗಳನ್ನು ಕೊಟ್ಟ. ಯೆಶಾಯನ ಪ್ರವಾದನೆ ಓದಕ್ಕೆ ಸಮಯ ಇಲ್ಲ. ಯೆಶಾಯನ ಪ್ರವಾದನೆ 7ನೇ ಅಧ್ಯಾಯ 14ನೇ ವಾಕ್ಯ. ಆತನು ಹೇಗೆ ಹುಟ್ಟುತ್ತಾನೆ? ಕನ್ಯೆಯಲ್ಲಿ ಹುಟ್ಟುತ್ತಾನೆ. Virgin shall conceive and bore a son. His name is called Emmanuel. ಕನ್ಯೆಯಲ್ಲಿ ಹುಟ್ಟುವನೆಂಬುದಾಗಿ. ಕನ್ಯೆಯಲ್ಲಿ ಹುಟ್ಟುತ್ತಾನ ಎಂಬುದಾಗಿ ಸಂದೇಹಪಟ್ಟ ಒಬ್ಬನಿದ್ದನು, ಶಾಸ್ತ್ರಿ, ಸ್ಕ್ರೈಬ್, ಸಿಮಿಯೋನನು. ಎಕ್ಸ್ಪ್ಲೈನ್ ಮಾಡಕ್ಕೆ ಸಮಯ ಇಲ್ಲ. ಅವನು ಇದು ಕಾಪಿರೈಟ್ ಮಾಡುವಾಗ ಈ ವಾಕ್ಯಕ್ಕೆ ಬಂದಾಗ, ಯೆಶಾಯನ ಪ್ರವಾದನೆ 7:14 ಬಂದಾಗ ಅವನು ಅಂಚಿದನು ಅದು ಬರೆಯಕ್ಕೆ. ಕನ್ಯೆಯಲ್ಲಿ ಹುಟ್ಟುತ್ತಾನ ಯಾರಾದರೂ, ಅದು ನಾರ್ಮಲ್ ಪ್ರೊಸೀಜರ್ಗೆ ವಿರುದ್ಧವಾಗಿದೆಯಲ್ಲ, ಇದು ಸಾಧ್ಯವಾ ಎಂಬುದಾಗಿ ಅವನು ಸಂದೇಹಪಟ್ಟಾಗ ಒಂದು ಅಶರೀರಿ ಉಂಟಾಯಿತು. ಅಶರೀರಿ ಏನು? ಸಿಮಿಯೋನನೇ. ಈ ಹೇಳಲ್ಪಟ್ಟಿರುವ ಮಗು ಹುಟ್ಟಿ ಈತನನ್ನು ನೋಡುವವರೆಗೂ ನೀನು ಸಾಯುವುದೇ. ಮುಪ್ಪಿನ ಮುದುಕನಾಗಿರ್ತಾನೆ ಯಾರು? ಸಿಮಿಯೋನನು. ಸಾಯ್ತಾ ಇಲ್ಲ. ಆಮೇಲೆ ಯೇಸು ಕರ್ತನನ್ನು ಆತನು ದೇವಾಲಯಕ್ಕೆ ತಂದಾಗ ಸಿಮಿಯೋನನ್ನು ಕೈಯಲ್ಲಿ ತಕೊಂಡು
ಒಡೆಯನೇ, ದೇವರೇ, ಈಗ ಸಮಾಧಾನದಿಂದ ನನಗೆ ಹೋಗಬಹುದು. ನೋಡಿ, ಈತನು ಕನ್ಯೆಯಲ್ಲಿ ಹುಟ್ಟುವನು ಎಂಬ ವಾಕ್ತತ್ವವನ್ನು ಅದು ಮತ್ತಾಯನ ಸುವಾರ್ತೆಯಲ್ಲಿ ನೆರವೇರುವಂಥದ್ದು ನಾವು ಕಾಣುತ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಆಮೇಲೆ ಆತನು ಎಲ್ಲಿ ಹುಟ್ಟುತ್ತಾನೆ? ಪ್ಲೇಸ್ ಆಫ್ ಬರ್ತ್. ಅಲ್ಲಿ ಮೀಗ ಎಂಬ ಪ್ರವಾದಿಯ ಮುಖಾಂತರ ದೇವರು ಒಂದು ವಾಗ್ದಾನವನ್ನು ಕೊಟ್ಟ. ಮೀಗ ಎಂಬ ಪ್ರವಾದಿ ಮುಖಾಂತರ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಒಂದು ವಾಗ್ದಾನ ಕೊಟ್ಟ. ಆ ವಾಗ್ದಾನ ಏನೆಂದರೆ, ನಮಗೆ ಗೊತ್ತಿರುವ ಕಾರ್ಯಗಳನ್ನೇ ಅಲ್ಲಿ ಈ ರೀತಿಯಾಗಿ ಕಾಣುತ್ತೇವೆ. ಪ್ರಾತದ ಬೆತ್ಲೆಹೇಮೇ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರು ಇಸ್ರಾಯೇಲನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಬೆತ್ಲೆಹೇಮೇ, ನೀನು ಯಹೂದ್ಯ ಗ್ರಾಮಗಳಲ್ಲಿ ಸಣ್ಣ ಗ್ರಾಮ, ಚಿಕ್ಕ ಗ್ರಾಮ, ಆದರೆ ನನ್ನ ಜನರಾದ ಇಸ್ರಾಯೇಲನನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹುಟ್ಟುವೆನು. ಎಲ್ಲಿ ಹುಟ್ಟುತ್ತಾನೆ? ಬೆತ್ಲೆಹೇಮಿನಲ್ಲಿ. ಎಷ್ಟೋ ಸ್ಪಷ್ಟವಾಗಿ, ನಿಸಂದೇಹವಾಗಿ ದೇವರು ಪ್ಲೇಸ್ ಅನ್ನು ಹೇಳಿದರು. ಆದರೆ ನಾವು ನೋಡುವಾಗ ಈ ಮರಿಯಳ ಮನೆ, ಅದು ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡುವಾಗ, ಲೂಕ್ ಚಾಪ್ಟರ್ 1:26, ಅದು ನಜರೇತಿನಲ್ಲಿತ್ತು. ಮರಿಯಳ ಮನೆ ನಜರೇತಿನಲ್ಲಿ. ಮದುವೆ ಅದು ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಆದ ಮೇಲೆ ಯೋಸೇಫನು ಕೂಡ ನಜರೇತಿನಲ್ಲಿ ಇದ್ದನು. ನಾವು ನೋಡುವಂಥದ್ದು, ಈ ನಜರೇತಿನಲ್ಲಿ ಇದ್ದವನು ದೇವರ ವಾಗ್ದಾನ ಅಂದರೆ ಇವರು ಎಲ್ಲಿ ಹುಟ್ಟುತ್ತಾನೆ? ಮಸಯ್ಯ ಬೆತ್ಲೆಹೇಮಿನಲ್ಲಿ. ಅದು ಯೂದಾಯ ಡಿಸ್ಟಿಕ್ ಅಲ್ಲಿ ಇರುವಂಥದ್ದು. ಇದು ಗಲೀಲಾ ಡಿಸ್ಟಿಕ್ ಅಲ್ಲಿ ವಾಸ ಮಾಡುತ್ತಾ ಇದೆ. 150ಕ್ಕಿಂತ ಹೆಚ್ಚು ದೂರ ಇದೆ. ಅಲ್ಲಿ ಹೇಗೆ ಹುಟ್ಟುವುದು? ಆ ಸಮಯದಲ್ಲಿ ಮಾಡಿದ ಕಾರ್ಯ ನಮ್ಗೆ ಗೊತ್ತು. 2ನೇ ಅಧ್ಯಾಯದಲ್ಲಿ ಚಕ್ರವರ್ತಿಯಾದ ಐಗುಸ್ತ್ಯನಿಂದ ಹೊರಟಿತು ಒಂದು ಆಜ್ಞೆ. ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತ್ಯನಿಂದ ಹೊರಟಿತು. ಸೀಸರು ಒಂದು ಆಜ್ಞೆ ಹೊರಡಿಸಿ. ಏನಾಜ್ಞೆ? ಎಲ್ಲರೂ ಅವರ ಪಿತೃಗಳ ಸ್ಥಳದಲ್ಲಿ ಹೋಗಿ ಕಾನೇಶುಮಾರಿ ರಿಜಿಸ್ಟರ್ ಮಾಡಬೇಕು ಎಂಬುದಾಗಿ ಒಂದು ಆಜ್ಞೆ. ಅದರಿಂದ ಯೋಸೇಫನು ಮರಿಯಳನ್ನು ಕರ್ಕೊಂಡು, ಯೋಸೇಫನ ಪಿತೃಗಳೆಲ್ಲ ಇರುವಂಥದ್ದು ಬೆತ್ಲೆಹೇಮಿನಲ್ಲಿ, ಇಲ್ಲಿಗೆ ಹೋದ. ಅಲ್ಲಿ ಇದ್ದಾಗ ನಾವು ಓದುವ ಹಾಗೆ 5ನೇ ವಾಕ್ಯದಲ್ಲಿ, ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲೀಲಾ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿ ಇದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿತು. ಯಾಕೆ ಬೆತ್ಲೆಹೇಮಿಗೆ ಬಂದದು? ಅಲ್ಲಿಯನ್ನು ವಾಸ ಮಾಡುತ್ತಿರಲಿಲ್ಲ. ನಜರೇತಿನಲ್ಲಿ ಅವರ ಮನೆ, ಗಲೀಲಾಯ ಡಿಸ್ಟಿಕ್. ಆ ಡಿಸ್ಟಿಕ್ನಿಂದ ಬೆತ್ಲೆಹೇಮಿಗೆ ಬಹು ದೂರ ಪ್ರಯಾಣ ಮಾಡಬೇಕು. ಪೂರ್ಣ ಗರ್ಭಿಣಿಯಾರಂದ ಮರಿಯಳು ಹೋಗಲೇಬೇಕು. ಚಕ್ರವರ್ತಿಯ ಆಜ್ಞೆ, ರಾಜಾಜ್ಞೆ ಉಲ್ಲಂಘಿಸಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಅವರು ಹೊರಟು ಅವರು ಬೆತ್ಲೆಹೇಮಿಗೆ ಬಂದರು. ಆಗ ಡೆಲಿವರಿ ಟೈಮ್ ಆಯಿತು. ಎಲ್ಲಾ ಹೋಟೆಲ್ಗಳು, ಛತ್ರಗಳನ್ನು ಹೇಳ್ತಾ ಇದೆ ಆ ಕಾಲದಲ್ಲಿ. ಎಲ್ಲ ಫುಲ್, ಎಲ್ಲಿ ವ್ಯಾಕೆನ್ಸಿ ಇಲ್ಲ. ಯೋಸೇಫನ ಮನದವರಲ್ಲಿ ಇದ್ದಾರೆ, ಅವರು ಯಾರು ಮನೆಗೆ ಸೇರಿಸಲಿಕ್ಕೆ ಇಷ್ಟಪಟ್ಟಿಲ್ಲ. ಅಂದ್ರೆ ಇದು ಬೇರೆ ಕೇಸ್ ಎಂಬುದಾಗಿ ಹೇಳಿಕೊಂಡು ಯಾರು ಅಂಗೀಕರಿಸಲಿಲ್ಲ. ಹುಟ್ಟಲಿಕ್ಕೆ ಸ್ಥಳವಿಲ್ಲ, ಎಲ್ಲಿ ಹುಟ್ಟಿದ ಎಂಬುದಾಗಿ ಕಾಣುತ್ತಾ ಇಲ್ಲ. ಆದ್ರೆ ಹುಟ್ಟಿದ ಅನಂತರ ಎಲ್ಲಿ ಮಲಗಿಸಿದ? ಗೋದಲಿಯಲ್ಲಿ ಮಲಗಿಸಿದ. ಯಾರಾದ್ರೂ ಗೋದಲಿಯಲ್ಲಿ ಹುಟ್ಟಿದ್ದೀರಾ? ನಾವೆಲ್ಲ ಹುಟ್ಟುವುದು ಇಲ್ಲಿ ಕೊಲಂಬಿಯಾ ಏಷಿಯಾ ಹಾಸ್ಪಿಟಲ್, BMH ಹಾಸ್ಪಿಟಲ್, ASS ಹಾಸ್ಪಿಟಲ್. ಕೆಲವರು ಮನೆಯಲ್ಲಿ ಹುಟ್ಟಿದವರಿದ್ದಾರೆ. ನಾನೆಲ್ಲ ಮನೆಯಲ್ಲಿ ಹುಟ್ಟಿದವನು. ಆದ್ರೆ ಗೋದಲಿಯಲ್ಲಿ ಯಾರು ಹುಟ್ಟುವ ರೂಢಿ ಇಲ್ಲ. ನಮ್ಮ ಕರ್ತನ ಬಡತನ ಎಂದ್ರೆ ಬಡತನ, ಯಾರು ಇಲ್ಲ ಸಹಾಯಕ್ಕೆ, ಯಾರು ಇಲ್ಲ. ಕರ್ತನಲ್ಲಿ ಹುಟ್ಟಿದನು.
ಅದರಿಂದ ಆಮೇಲೆ ಕರ್ತನು ಬೆಳೆದಾಗ ಈ ಮಹಾಯಾಜಕರು ಇಸ್ರಾಯೇಲರು ಅಂಗೀಕರಿಸಲಿಲ್ಲ. ಕಾರಣ ಏನಂದ್ರೆ ಅವರಿಗೆ ಗೊತ್ತು, ಮಸಯನ ಆದ್ರೆ ಎಲ್ಲಿ ಹುಟ್ಟಬೇಕು? ಬೆತ್ಲೆಹೇಮಿನಲ್ಲಿ. ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದ. ಆದ್ರೆ ಅವರ ಯೋಜನೆ ಅಲ್ಲಿ ಹುಟ್ಟಿ ಅಲ್ಲಿ ಇರುವವರಾಗಿರಬೇಕು. ಅಲ್ಲಿ ಎಲ್ಲ ಈ ಒಂದು ನಜರೈನ್. ಅದರಿಂದ ಅಂಗೀಕಾರ ಮಾಡಲಿಲ್ಲ, ಅವರು ಅಂಗೀಕರಿಸಲಿಲ್ಲ. ಈ ಯಹೂದ್ಯ ಹಿರಿಯರೊಟ್ಟಿಗೆ ವಾದ ಪ್ರತಿವಾದ ಮಾಡಿದ ನಿಕೋದೇಮನು ಒಮ್ಮೆ ಕರ್ತನ ಬಳಿಗೆ ಬಂದು ಹೊಸ ಜನನವನ್ನು ಕುರಿತು ಮಾತಾಡಿದ ಆ ನಿಕೋದೇಮನು ಆಮೇಲೆ ಯಹೂದ ಮುಖಂಡರೊಟ್ಟಿಗೆ ಮಾತನಾಡುವಾಗ, ನಮ್ಮ ಧರ್ಮಶಾಸ್ತ್ರ ಒಬ್ಬನು ಏನ್ ಮಾಡುತ್ತಾನೆ ಅದನ್ನು ನೋಡಿ ಆಮೇಲೆ ತೀರ್ಪು ಮಾಡುವುದು, ಸುಮ್ಮನೆ ಯಾರನ್ನು ತೀರ್ಪು ಮಾಡಬಾರದಲ್ಲ. ಆವಾಗ ಅವರೇನು ಹೇಳಿದ? ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 52ನೇ ವಾಕ್ಯ, ಜಾನ್ ಚಾಪ್ಟರ್ 7 and verse 52 ಅಲ್ಲಿ ನಾವು ಓದುವಂಥದ್ದು. ಅವರು ಹೇಳುವಂಥದ್ದು, ನೀನು ಗಲಿಲಾಯದವನೋ? ಗಲಿಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ವಿಚಾರಿಸಿ ನೋಡು ಅಂದನು ನಿಕೋದೇಮನಿಗೆ. ನೋಡು, ವಿಚಾರಿಸಿ ನೋಡು, ಮಸಯನು ಗಲಿಲಾಯದಲ್ಲಿ ಹುಟ್ಟುವನೋ? ಎಂದಿಗೂ ಇಲ್ಲ. ಅದರಿಂದ ಅವರಿಗೆ ಅದು ತಿಳ್ಕೊಳ್ಳಲಿಕ್ಕೆ ಆಗಲಿಲ್ಲ. ಯಾಕೆ ತಿಳ್ಕೊಳ್ಳಲಿಲ್ಲ? ದೇವರು ಜ್ಞಾನಿಗಳಿಗೂ ವಿವೇಕಿಗಳಿಗೂ ಮರೆ ಮಾಡಿ ಬಚ್ಚಿಟ್ಟು ಸಾಧು ಜನರಿಗೆ ಕೊಡುತ್ತಾ ಇದೆ. ನಿಜ ಅವನ ಬೆತ್ಲೆಹೇಮಲ್ಲಿ ಹುಟ್ಟಿದ್ದು, ಆದ್ರೆ ಕರ್ತನ ಸತ್ಯಾಂಶಗಳು ಯಾರಕ್ಕೆ ದೇವರು ತಿಳಿಸಿಕೊಡ್ತಾನೆ? ಹುಡುಕುವವರಿಗೆ. ಸುಮ್ಮನೆ ಒಂದೇ ನೋಟದಲ್ಲಿ ಎಲ್ಲ ನೋಡಿ ತೀರ್ಪು ಮಾಡುವವರಿಗೆ ಏನು ಗೊತ್ತಾಗುವುದಿಲ್ಲ. ಆದ್ರೆ ಸೂಕ್ಷ್ಮವಾಗಿ ವಿಚಾರಿಸುವವರಿಗೆ, ಹುಡುಕುವವರಿಗೆ, ಈ ಮಸನಲ್ಲಿ ಹುಟ್ಟಿದ್ದಾನೆ, ಅವನು ಹಿಂದಕ್ಕೆ ನೋಡಿದರೆ ಗೊತ್ತಾಗುತ್ತಿತ್ತು. ಅವರು ವಿಚಾರಿಸಲಿಕ್ಕೆ ಕ್ರಮೆ ಮಾಡಲಿಲ್ಲ, ಅದರಿಂದ ಅವರಿಗೆ ಸಿಕ್ಕಲಿಲ್ಲ. ಯೇಸು ಕರ್ತನು ಕೂಡ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ತಂದೆಗೆ ಬೇಡುವಾಗ, ಮತ್ತಾಯ 11:25 ನಾವು ಈ ರೀತಿಯಾಗಿ ಓದುತ್ತೇವೆ. ಆ ಸಮಯದಲ್ಲಿ ಯೇಸು ಹೇಳಿದವನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದೆ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ದೇವರೇ, ತಂದೆಯಾದ ದೇವರೇ, ಈ ರಹಸ್ಯವನ್ನು, ಈ ಗುಟ್ಟನ್ನು ಜ್ಞಾನಿಗಳಿಗೆ ವಿವೇಕಿಗಳಿಗೆ ಮರೆ ಮಾಡಿ ಬಾಲಕರಿಗೆ ದೇವರ ವಾಕ್ಯವನ್ನು ಅದೇ ರೀತಿಯಾಗಿ ನಂಬುವವರಿಗೆ ನೀ ತಿಳಿಸಿಕೊಟ್ಟರೆ ಅಲ್ಲ, ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ದೇವರಿಗೆ ಸ್ತೋತ್ರ. ಅದರಿಂದ ಅನೇಕ ವಾಗ್ದಾನಗಳಿತ್ತು. ಈ ವಾಗ್ದಾನಗಳು ನೆರವೇರಿಸಲಿಕ್ಕೆ ಕರ್ತನು ವಾಗ್ದಾನದ ಮೇರೆಗೆ ಹುಟ್ಟಿದವನಾಗಿದ್ದಾನೆ. He was an historical person. Also, he born according to the prophecy of the scriptures. He was born into this. Okay. ಎರಡನೇ ಭಾಗದಲ್ಲಿ ನಾವು ಓದಿದ ವಾಕ್ಯಕ್ಕೆ ಬರುವಾಗ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದ. ಈ ನಾನು ಕೇರಳದಿಂದ ಇಲ್ಲಿ ಬಂದಿದ್ದಾನೆ, ಆವಾಗ ಇದು ಹೇಳಕ್ಕೆ ಆಗುವುದಿಲ್ಲ. ಈ ಲೋಕಕ್ಕೆ ಬಂದನು ಅಂದ್ರೆ ಈ ಲೋಕದಲ್ಲಿ ಕೇರಳ ಇದೆ, ಮೈಸೂರೆಲ್ಲ ಇದೆ. ಯೇಸು ಕರ್ತನು ಈ ಲೋಕಕ್ಕೆ ಬಂದನು ಎಂದು ಹೇಳುವಾಗ, ಈ ಲೋಕದಲ್ಲಿ ಇದ್ದವನಾಗಿರಲಿಲ್ಲ. ಅವನೆಲ್ಲಿದ್ದವನಾಗಿದ್ದನು? ಪರಲೋಕದಲ್ಲಿ. ಆತನು ಯಾರಾಗಿದ್ದನು? ಆತನ ಪ್ರೀ ಎಕ್ಸಿಸ್ಟೆನ್ಸ್, ಅದು ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಾವೆಲ್ಲ ಈ ಭೂಮಿಯಲ್ಲಿ ಹುಟ್ಟಿದಾಗ ನಮ್ಮ ಡೇ1, ನಮ್ಮ ಬರ್ತ್ಡೇ ಇಲ್ಲಿ ಹುಟ್ಟಿದಾಗ ನಮ್ಮದು ಬರ್ತ್ಡೇ. ಯಾರಾದರೂ ಬೇರೆ ಒಂದು ಕಡೆ ಇದ್ದು, ಅಲ್ಲಾದ್ರೆ ಮೊದಲು ನಾನು ಒಂದು ಏನಾಗುತ್ತಿದೆ, ನಾನು ಒಂದು ಡಾಂಗಿ ಆಗಿದ್ದೆನು, ಆಮೇಲೆ ನಾನು ಈಗ ಮನುಷ್ಯನಾಗಿ ಹುಟ್ಟಿದ. ಆ ಥರ ನೆನಪು ಯಾರಿಗಾದ್ರೂ ಇದೆಯಾ? ಇಲ್ಲ, ನಾನು ಈ ಮನುಷ್ಯನಾಗಿ ಹುಟ್ಟುವುದನ್ನು ಮುಂಚೆ ನಾನು ಒಂದು ಈಗಳಾಗಿದ್ದನು. ಇದೆಯಾ ತರ ಏನಾದ್ರು? ಯಾರಿಗೂ ಇಲ್ಲಲ್ಲ. ದೆವ್ವ ಹಿಡಿದವರಿಗೆ ಇರ್ತದೆ. ನಾನು ಮಹಾತ್ಮ ಗಾಂಧಿ ಆಗಿದ್ದನು, ಈಗ ಇಲ್ಲಿ ಕೇಶವ ಆಗಿ ಹುಟ್ಟಿದ್ದಾನೆ ಹೇಳುತ್ತದೆ, ಅಲ್ಲದೆ ಯಾರು ಹೇಳುವುದಿಲ್ಲ. ಕರ್ತನ ಭೂಮಿಯಲ್ಲಿ ಹುಟ್ಟುವುದರ ಮುಂಚೆ ಆತನಿಗೆ ಒಂದು ಪ್ರೀ ಎಕ್ಸಿಸ್ಟೆನ್ಸ್ ಇತ್ತು. ಅದೆಲ್ಲಿ ಕಾಣುತ್ತೇವೆ? ನಾವು ಒಂದೆರಡು ವಾಕ್ಯಗಳು ಓದಿ ಆತನ ಪ್ರೀ ಎಕ್ಸಿಸ್ಟೆನ್ಸ್ ಬಗ್ಗೆ, ಆತನು ಯಾರಾಗಿದ್ದನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಗೊತ್ತಿರುವ ವಾಕ್ಯಗಳೇ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೆಂಬವನು
ಆ ವಾಕ್ಯವು ದೇವರಾಗಿತ್ತು. ನೋಡಿ, ಅದನ್ನ ಕ್ರಮ ನೋಡಿ. ಆದಿಯಲ್ಲಿ ವಾಕ್ಯವಿತ್ತು, ಇಸ್ ಪ್ರೀ ಎಕ್ಸಿಸ್ಟೆನ್ಸ್. ಆ ವಾಕ್ಯವು ದೇವರಾಗಿತ್ತು, ದೇವರ ಬಳಿಯಲ್ಲಿತ್ತು. ಆ ಸಪರೇಟ್ ಐಡೆಂಟಿಟಿ. ತಂದೆಯಾದ ದೇವರು ಬೇರೆ, ಮಗನಾದ ದೇವರು ಬೇರೆ, ಸಪರೇಷನ್. ಆಮೇಲೆ ಆ ವಾಕ್ಯವು ದೇವರಾಗಿತ್ತು, ಆತನ ಡಿಟಿ, ಆತನು ದೇವರಾಗಿತ್ತು. 14ನೇ ವಾಕ್ಯ ಓದುವಾಗ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾದನು. ಯೇಸುಕರ್ತನ ಪ್ರೀ ಎಕ್ಸಿಸ್ಟೆನ್ಸ್. ಆತನು ಯಾರಾಗಿದ್ದನು? ವಾಕ್ಯವೆಂಬವನು. ಈ ವಾಕ್ಯವೆಂಬವನ ಕುರಿತು ನಾವು ಪ್ರಕಟಣೆ ಪುಸ್ತಕ ನೋಡುವಾಗ ಭಯಂಕರವಾಗಿದೆ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 11 ಓದುವಾಗ, ರೆವಲೇಷನ್ ಚಾಪ್ಟರ್ 19 verse 11 onwards, ಪರಲೋಕವು ತೆರೆದಿರುವುದನ್ನು ನಾನು ಕಂಡನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು, ಗಮನಿಸಿರಿ, ಬೆಂಕಿಯ ಉರಿಯಂದಿವೆ. ಆತನ ತಲೆಯ ಮೇಲೆ ಅನೇಕ ಮಗುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. 13ನೇ ವಾಕ್ಯ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆತನು ಪ್ರತ್ಯಕ್ಷನಾಗುವಾಗ ಬಿಳಿ ಕುದುರೆಯ ಮೇಲೆ ನಮ್ಮ ಯೇಸುಕರ್ತನು ಆಗಮಿಸುತ್ತಾನೆ. ಆತನಿಗೆ ವಾಕ್ಯವೆಂಬ ಹೆಸರು. ಯೇಸುಕರ್ತನು ವಾಕ್ಯವೆಂಬುದಾಗಿದ್ದನು. ಆಮೇಲೆ ನಾವು ಫಿಲಿಪ್ಪಿಯ 2ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬರುವಾಗ, ಅಲ್ಲಿ ಒಂದೆಷ್ಟೊಂದು ಸೂಚನೆ, ಮುಂದುವರಿಯೋಣ ಬೇಗನೆ. ಅಲ್ಲಿ ನಾವು ನೋಡುವಂಥದ್ದು ಆತನ ಆ ಪ್ರೀ ಎಕ್ಸಿಸ್ಟೆನ್ಸ್ ಅಲ್ಲಿ ನಾವು ಕಾಣುತ್ತೇವೆ. 6ನೇ ವಾಕ್ಯದಲ್ಲಿ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸಮಾನನಾಗಿರಬೇಕೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. ನೋಡಿ, ಈ ವಾಸ್ ಈಕ್ವಲ್ ವಿತ್ ಫಾದರ್. ಆತನು ದೇವರಿಗೆ ಸರಿಸಮಾನನಾಗಿದ್ದನು. ತಂದೆಯಾದ ದೇವರಿಗೆ ಸರಿಸಮಾನನಾಗಿದ್ದನು. ತಂದೆ ಸರ್ವಶಕ್ತನು, ಯೇಸುಕರ್ತನು ಸರ್ವಶಕ್ತನು. ತಂದೆ ಸರ್ವವ್ಯಾಪಿ, ಯೇಸುಕರ್ತನು ಸರ್ವವ್ಯಾಪಿ. ತಂದೆ ಸರ್ವಜ್ಞಾನಿ, ಯೇಸುಕ್ರಿಸ್ತನು ಸರ್ವಜ್ಞಾನಿ. ತಂದೆ ಬದಲಾವಣೆ ಇಲ್ಲದವನು, ಇಮ್ಯೂಟಬಲ್. ಯೇಸುಕ್ರಿಸ್ತನು ಬದಲಾವಣೆ ಇಲ್ಲದು, ನಿನ್ನೆ ಇದ್ದಂತ ಹಾಗೆ ಇವತ್ತು ನಾಳೆಯು ಇನ್ನು ಫ್ಯೂಚರ್ ಅಲ್ಲಿ ಆತನಿದ್ದಾನೆ. ಆತನು ಸರ್ವವ್ಯಾಪಿ, ಬದಲಾವಣೆ ಇಲ್ಲದವನು, ದೇವರಾಗಿದ್ದಾನೆ. ಒಂದು ವಾಕ್ಯ ಕೂಡ ಸಂಬಂಧವಾಗಿ ಓದೋಣ. ಕೊಲೋಸಿ ಪತ್ರಿಕೆ ಓದುವಾಗ 1ನೇ ಅಧ್ಯಾಯ 15ನೇ ವಾಕ್ಯದಿಂದ, ಕೊಲೋಷಿಯನ್ಸ್, ಈತನು ಯಾರಾಗಿದ್ದನು? ಆತನು ಅದೃಶ್ಯನಾದ ದೇವರ ಪ್ರತಿರೂಪವು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಓದುವಾಗ ಸೃಷ್ಟಿಕರ್ತನಾದ ದೇವ, ಭೂಪರ ಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ನೋಡಿ, ಕ್ರಿಯೇಟರ್ ಈ ಕರ್ತನು. ನಮ್ಮ ಆಧಾರ ವಾಕ್ಯಕ್ಕೆ ಬರೋಣ. ಕ್ರಿಸ್ತ ಯೇಸು ರಾಗಿದ್ದನು. ಆತನು ವಾಕ್ಯವೆಂಬವನು, ದೇವರಾಗಿದ್ದನು. ಆತನು ತಂದೆಗೆ ಸರಿಸಮಾನನಾಗಿ, ದೇವರಿಗೆ he was equal with his father. ಅವನು ಕೊಲೋಸಿ ಪತ್ರಿಕೆಯಲ್ಲಿ ಸೃಷ್ಟಿಕರ್ತನಾದ ದೇವರು, ಈ ದೇವರು ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಹಿಸ್ಟೋರಿಕಲ್ ಪರ್ಸನ್. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳನ್ನು ನೆರವೇರಿಸಲಿಕ್ಕೆ ಪ್ರವಾದಿಗಳು ಬಾಯಿಂದ ನುಡಿದಂತ ವಾಗ್ದಾನದ ಮೇರೆಗೆ ಕರೆಕ್ಟ್ ಆಗಿ ಅದೇ ರೀತಿಯಲ್ಲಿ ಅದೇ ಸ್ಥಳದಲ್ಲಿ ಆತನು ಹುಟ್ಟಿದನು. ಕೊನೆಯದಾಗಿ ಆತನ ಆಗಮನ ಉದ್ದೇಶ, ಯಾಕೆ ಆತನು ಬಂದನು? ದ ಪರ್ಪಸ್ ಆಫ್ ಹಿಸ್ ಕಮಿಂಗ್ ನೋಡುವಾಗ ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಮತ್ತಾಯ 13ನೇ ಅಧ್ಯಾಯ ಮತ್ತಾಯ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನಾನು ನೀತಿವಂತರನ್ನು ಹುಡುಕಿ ಬರಲಿಲ್ಲ,
ಮತ್ತಾയി 9:13 ಲಾಸ್ಟ್ ಪಾರ್ಟ್ ಅಲ್ಲಿ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ. ನೀವು ನೀತಿವಂತರಾದ್ರೆ ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಎಣಿಕೆಯಲ್ಲಿ ಯೇಸು ಕರ್ತನ ಸಂದೇಶವು ನಿನಗೆ ಯಾವ ಪ್ರಯೋಜನವೂ ಇಲ್ಲ. ನೀತಿವಂತರನ್ನು ಹುಡುಕಿ ಆತನು ಬಂದಿಲ್ಲ. ಆತನು ಪಾಪಿಗಳನ್ನು ಹುಡುಕಿ ಬಂದಿದ್ದಾನೆ, ನಷ್ಟಪಟ್ಟವರನ್ನು ಹುಡುಕಿ ಬಂದಿದ್ದಾನೆ, ಕೆಟ್ಟವರನ್ನು ಆತನು ಹುಡುಕಿ ಬಂದಿದ್ದಾನೆ. ಅದೇ ನಾವು ಕಾಣುವಂಥದ್ದು. ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯ ಅದನ್ನ 10ನೇ ವಾಕ್ಯದಲ್ಲಿ, ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ. ಜಕ್ಕಾಯನನ್ನು ಆ ಮರದಿಂದ ಇಳಿಸಿ ಸನ್ನಿಧಿಯಲ್ಲಿ ನಿಲ್ಲಿಸಿ ಅವನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಅರಿಕೆ ಮಾಡಿದ ನಂತರ ಕರ್ತನು ಹೇಳುತ್ತಾನೆ, ಇವನೀಗ ರಕ್ಷಣೆ ಬಂದ ಈ ಮನೆಗೆ. ಯೇಸು ಕರ್ತನು ಬಂದದು 19ನೇ ಅಧ್ಯಾಯ ಅದನ್ನ 10ನೇ ವಾಕ್ಯದಲ್ಲಿ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನೆಂದು ಹೇಳಿದನು. ಕೆಟ್ಟು ಹೋಗಿರುವನು ಹುಡುಕಿ ಬಂದವನು. ಯೋಹಾನ ಸುವಾರ್ತೆ ಫಸ್ಟ್ ಜಾನ್ ಎಪಿಸೋಡ್ ರಿಟರ್ನ್ ಟು ಜಾನ್ ಚಾಪ್ಟರ್ 3 ಅದನ್ನ 5ನೇ ವಾಕ್ಯ ಓದುವಾಗ ನಾವು ಓದುವಂಥದ್ದು, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದೇನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪಗಳನ್ನು ಹೋಗಲಾಡಿಸುವುದಕ್ಕೆ. ಹಳೆಯ ಕಾಲದಲ್ಲಿ ಪಾಪಗಳನ್ನು ಕವರಪ್ ಮಾಡುತ್ತಾ ಇತ್ತು ಯಜ್ಞಗಳ ಮುಖಾಂತರ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಪಾಪಗಳನ್ನು ನೀಗಿಸುತ್ತಾ ಇದೆ. ನಾವು ಅದು ಕಾಣುತ್ತೆ, ನೀಗಿಸುತ್ತಾ ಇದೆ. ಯೇಸು ಕರ್ತನ ಕುರಿತು, ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ವಿಚ್ ಟೇಕತ್ ಅವೇ ದ ಸಿನ್ಸ್ ಆಫ್ ದ ವರ್ಲ್ಡ್. ನೀಗಿಸಲಿಕ್ಕೆ, ಹೋಗಲಾಡಿಸಲಿಕ್ಕೆ ಆತನು ಬಂದನು. 4ನೇದಾಗಿ ಅದೇ ಅಧ್ಯಾಯ 3ನೇ ಅಧ್ಯಾಯ ಫಸ್ಟ್ ಜಾನ್ ಚಾಪ್ಟರ್ 3 ವರ್ಸ್ 8 ಅಲ್ಲಿ ಓದುವಂಥದ್ದು, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೆ, ಸೈತಾನನ ಗುಲಾಮತನದಿಂದ ನಮ್ಮನ್ನು ರಕ್ಷಿಸಲಿಕ್ಕೆ ಆತನು ಪ್ರತ್ಯಕ್ಷನಾದನು. ಅದರಿಂದ ಇಲ್ಲಿ ಪೌಲನು ಹೇಳುತ್ತಾನೆ, ಫಸ್ಟ್ ತಿಮೋಥಿ ಚಾಪ್ಟರ್ 1 ವರ್ಸ್ 15 ಓದಿದ ಆಧಾರ ವಾಕ್ಯದಲ್ಲಿ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಈ ಪೌಲನು ಹೇಳುತ್ತಾನೆ, ಆ ಪಾಪಿಗಳಲ್ಲಿ ನಾನೇ ಮುಖ್ಯ. ಪೌಲನು ಯಾರಾಗಿದ್ದನು ನಮಗೆ ಗೊತ್ತು. ಇದೇ ಅಧ್ಯಾಯದಲ್ಲಿ ಅವನು ಹೇಳುತ್ತಾನೆ, ಅದನ್ನ 13ನೇ ವಾಕ್ಯದ ಮಧ್ಯಭಾಗದಲ್ಲಿ, ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ನೋಡಿ. ದೂಷಕನು, ಉಪದ್ರವಿಯು, ಬಲಾತ್ಕಾರಿಯೂ ಆಗಿದ್ದ ಸೌಲನು, ಕ್ರೈಸ್ತ ವಿರೋಧಿಯಾದ ಸೌಲನು. ಇಲ್ಲಿ ಹೇಳ್ತಾ ಇದೆ, ಪಾಪಿಗಳಲ್ಲಿ ನಾನು ಮುಖ್ಯನು. ಸ್ಟೇಫಾನನನ್ನು ಕಲ್ಲೆಸೆದು ಕೊಲ್ಲುವಾಗ ಅದನ್ನು ನೋಡುತ್ತಾ ನಾನು ಅಲ್ಲಿ ನಿಲ್ಲುತ್ತಾ ಇದ್ದು, ಕಲ್ಲೆಸೆಯುವವರ ಬಟ್ಟಗಳನ್ನು ಹಿಡ್ಕೊಂಡು ಸೂಚಿಸಿಕೊಂಡು ಅವನಲ್ಲಿ ನಿಲ್ಲುತ್ತಾ ಇದ್ದನು. ಅದು ಮಾತ್ರವಲ್ಲ, ಯೆರೂಸಲೇಮಿನ ಸಭೆಯಲ್ಲಿರುವ ಅನೇಕರನ್ನು ಕೊಂದು ಬಿಟ್ಟನು. ಅವರನ್ನೇ ಅಳಕೊಂಡು ಹೋಗಿ ನ್ಯಾಯಾಸನದ ಮುಂದೆ ನಿಲ್ಲಿಸಿ ಅವರಿಗೆ ತೀರ್ಪು ಕೊಡುವಂಥದ್ದು ಅವನ ಕೆಲಸವಾಗಿತ್ತು. ಮಹಾಯಾಜಕನ ಅಧಿಕಾರ ಪತ್ರ ಅವನಲ್ಲಿ ಇತ್ತು. ಇದೆಲ್ಲ ಮಾಡಿದವನು. ಈಗ ಹೇಳ್ತಾನೆ, ಪಾಪಿಗಳಲ್ಲಿ ಮುಖ್ಯನಾದವನು ನಾನೇ. ಆದ್ರೆ ಈ ಸೌರನಿಗೆ ಏನಾಯಿತು? ಇಲ್ಲಿ ನೋಡುವಂಥದ್ದು, ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಈ ಕರ್ತನು ಸೌಲನನ್ನು ಕಾಣಿಸಿಕೊಂಡು ಅವನಿಗೆ ನಾನೇ ನಜರೇತನ ಯೇಸು ನಾನೇ ಎಂಬುದಾಗಿ ಮಂದಟ್ಟು ಮಾಡಿಕೊಟ್ಟಾಗ ಏನಾಯಿತು? ಆ ದೂಷಕನು, ಉಪದ್ರವಿಯು, ಹಿಂಸಕನು, ಬಲಾತ್ಕಾರಿಯು ಆತ ಈ ಸೌಲನು ಇವು ಯಾರಾಗಿದ್ದಾನೆ? ಆತನ ಪೋಸ್ತಲನಾಗಿ ಮಾರ್ಪಟ್ಟಿದ್ದಾನೆ. ಪೋಸ್ತಲ ಈ ಕಡಿಮೆ 14 ಪತ್ರಿಕೆಗಳು ಅವನು ಬರೆದನು. ಸುವಾರ್ತೆ ಅನೇಕ ದೇಶ, ಎಷ್ಟು ಸಭೆಯನ್ನು ಅವನು ಹಾಳು ಮಾಡಿದ್ದಾನೆ. ಅದನ್ನ ಇಮ್ಮಡಿಯಾದ ಸಭೆಗಳನ್ನು ಆತನು ಕಟ್ಟಿದನು. ಕಟ್ಟಲಿಕ್ಕೆ ದೇವರಿಂದ ಉಪಯೋಗಿಸಲ್ಪಟ್ಟವನು ಪಾಪಿ. ಈ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಕರ್ತನು ಬಂದನು.
ಪಾಪಿಗಳನ್ನು ರಕ್ಷಿಸಬೇಕಾದ್ರೆ ಎರಡು ಕಾರ್ಯಗಳು ಬೇಕು. ಅಂದ್ರೆ ಮೊದಲನೆಯದು, ಮಾಡಿದ ಪಾಪಗಳಿಗೆ ಕ್ಷಮೆ ಸಿಕ್ಕಬೇಕು, ಅದಕ್ಕೆ ಶಿಕ್ಷೆ ಅನುಭವಿಸಬೇಕು, ಆಮೇಲೆ ಕ್ಷಮೆ ಸಿಕ್ಕಬೇಕು. ಯೇಸುಕರ್ತನು ಮಾಡಿದ ಕಾರ್ಯ ಏನೆಂದರೆ, ಲೋಕದಲ್ಲಿರುವ ನಾವೆಲ್ಲರೂ ಮಾಡಿದ ಪಾಪಗಳ ಶಿಕ್ಷೆಯನ್ನು ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಆತನು ಯಜ್ಞವಾಗಿ ಅರ್ಪಿಸಲ್ಪಟ್ಟ, ಹಲವಾರು ಸಿಲುಬೆಯ ಮರಣವಾಗಿ ಅರ್ಪಿಸಲ್ಪಟ್ಟ. ನನ್ನ ಪಾಪದ ಶಿಕ್ಷೆ ಆತನು ಹೊತ್ತುಕೊಂಡು ತೀರಿಸಿದ್ದಾನೆ. ಆತನು ಹೇಳಿದ ಎಲ್ಲ ತೀರಿತು. ನಾನು ಪಾಪಿ, ನನ್ನ ಪಾಪಗಳ ಎಲ್ಲಾ ಶಿಕ್ಷೆಯು ನೀವು ಹೊತ್ತುಕೊಂಡು ಮರಣ ಹೊಂದಿದಾನ. ಇನ್ನು ಪಾಪ ಮಾಡಿದರೆ ಹೇಳ್ತಾನೆ, ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದಕ್ಕೆ ಕ್ಷಮಾಪಣೆ ಇದೆ. ಕ್ಷಮಾಪಣೆಯ ಮಾರ್ಗವನ್ನು ಕರ್ತನು ತೆರೆದು ಬಿಟ್ಟ. ನಿಜವಾ? ಒಮ್ಮೆ DL ಮೂಡಿ ಪ್ರಸಂಗ ಮಾಡ್ತಾ ಇತ್ತು. DL ಮೂಡಿ ಇಂಗ್ಲೆಂಡಲ್ಲಿ. ಅವಾಗ ಗುಂಪಿನಲ್ಲಿ ಒಬ್ಬ ಕೊಲೆಪಾತಕಿ ಹೇಳ್ತಾ ಇತ್ತು ಈ ವಾಕ್ಯ, ಕೊಲೆ ಮಾಡಿದ್ರು. ಅವನು ಸೂಕ್ಷ್ಮವಾಗಿ ಅದು ವಾಕ್ಯವನ್ನು DL ಮೂಡಿದ ಮೆಸೇಜ್ ಅಂದರೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ರಕ್ಷಿಸುವುದು, ಶುದ್ಧೀಕರಣ ಮಾಡುವನೆಂಬುದಾಗಿ ಪ್ರಸಂಗ ಮಾಡುತ್ತಾ ಇದ್ದ. ಆವಾಗ ಪ್ರಸಂಗ ಆದ ನಂತರ ಎಲ್ಲರೂ ಕದರಿ ಹೋಯ್ತು, ಎಲ್ಲರೂ ಮನೆಗಳಿಗೆ ಹೋದರು. ಆಮೇಲೆ ಇವನು ಅಲ್ಲಿ ನಿಂತು ಕೊಲೆಪಾತಕಿ ಅವನು ಹೇಳಿದ, ಸಾರ್, ನನಗೆ ನಿನ್ನ ಹತ್ರ ಒಂದು ಮಾತಾಡಕ್ಕೆ ಆಗುತ್ತೀರ? ಆಗುತ್ತೆ. ನೀವು ನನ್ನ ಮನೆಗೆ ಬರಬೇಕು, ಒಂದು ಸಮಯವನ್ನು ಗೊತ್ತು ಮಾಡಿ, ಇನ್ನ ಸಮಯದಲ್ಲಿ ಅಲ್ಲಿ ಬರಬೇಕು. DL ಮೂಡಿ ಹೇಳಿದ, ನಾನು ಬರ್ತೀನಿ. ನಾಳೆ ಟೈಮ್ ಫಿಕ್ಸ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿ ಹೋದ. ಅವನು ಹೋದ ನಂತರ ಕೆಲವರು ಬಂದರು. ಸಾರ್, ಅವ್ರು ಯಾಕೆ ಏನ್ ಮಾತಾಡಿದ? ಹೇಳಿದವನು ಮನೆಗೆ ಹೋಗಬಾರದು. ಅವನು ಹೆಂಡತಿಯನ್ನು ಕೊಂದು ಬಿಟ್ಟ, ಅವನ ಸ್ನೇಹಿತರನ್ನು ಕೊಂದು ಬಿಟ್ಟ, ಮದ್ಯಪಾನಿಯಾಗಿ ಜೀವಿಸುತ್ತಾ ಇದ್ದಾನೆ. ಅದರಿಂದ ಹೋದರೆ ಏನಾಗುತ್ತದೆ ಗೊತ್ತಿಲ್ಲ, ಹೋಗಬೇಡ ಅಂತ ಹೇಳಿದ. DL ಮೂಡಿ ಹೇಳಿದ, ನಾನು ಮಾತು ಕೊಟ್ಟ, ಹೋಗಲೇಬೇಕು. ಮೇಲೆ ನೆಕ್ಸ್ಟ್ ಡೇ ಒಂದು ಮೇಜಿನ ಎರಡು ಕಡೆ ಕೂತ, DL ಮೂಡಿ ಕಡೆ ಆಪೋಸಿಟ್ ಅಲ್ಲಿ ಈ ಪ್ರಭಾದಿಯಾದವ. ಅವನು ಹೇಳಿದ, ಸರ್, ನಿನ್ನೆ ನೀನು ಮಾಡಿದ ಆ ಪ್ರಸಂಗವು ನಾನು ಶ್ರದ್ಧೆಯಿಂದ ಕೇಳಿದೆ. ನೀವು ಹೇಳಿದೆ ಎಲ್ಲ, ಯೇಸು ಕರ್ತನು ಸಕಲ ಪಾಪಗಳನ್ನು ಕ್ಷಮಿಸುವವನು, ಶುದ್ಧ ಮಾಡುವವನೆಂಬುದಾಗಿ. ನನಗೆ ಆ ವಿಷಯದಲ್ಲಿ ಸಂದೇಹ ಇದೆ. DL ಮೂಡಿ ಅವನನ್ನು ನೋಡುತ್ತಾ ಇದ್ದ. ಅವನು ತನ್ನ ಪಾಕೆಟ್ ಇಂದ ಒಂದು ರಿವಾಲ್ವರ್ ತೆಗೆದು ಮೇಜಿನ ಮೇಲೆ ಹೇಳಿದ, ನನ್ನನ್ನು ಮೋಸ ಮಾಡಬಾರದು. ನಾನು ಹೆಂಡತಿಯನ್ನು ಕೊಲೆ ಮಾಡಿದವನು, ನನ್ನ ಆಪ್ತ ಮಿತ್ರನನ್ನು ಅನೇಕರನ್ನು ಕೊಂದು ಬಿಟ್ಟವನು. ಈ ಪ್ಲೇಯಿಂಗ್ ಕಾರ್ಡ್ಸ್ ಅದರಲ್ಲಿ ಮೋಸ ಮಾಡಿದಾಗ ಅದು ಕೇಳಕ್ಕೆ ಬಂದವರನ್ನು ನಾನು ಓಡಿಸಿಬಿಟ್ಟ. ಅನೇಕ ಕೇಸುಗಳಲ್ಲಿ ನಾನು ಪ್ರತಿಯಾಗಿದ್ದಾನೆ. ನೀವು ಹೇಳುವುದು ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಿ ಮಾಡುವುದಾಗಿ. ನಿಜವಾ? ನನ್ನನ್ನು ಮೋಸ ಮಾಡಬಾರದು. DL ಮೂಡಿಗೆ ಏನು ಮಾತಾಡಕ್ಕಿಲ್ಲ. ಹೇಳಿದ ಅದೇ ವಾಕ್ಯವನ್ನು, ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ವಾಕ್ಯವನ್ನು ಅವನು ಹೇಳಿದ. ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆ ಮನುಷ್ಯನು ಎದ್ದು ಕಡೆ ಬಂದು ಮೊಣಕಾಲು ಅರಿಕೆ ಮಾಡಿದ, ಯೇಸುವೇ, ನಾನು ನಿನ್ನ ಪಕ್ಷದಲ್ಲಿ ಆಗಿದ್ದರೆ ಎಂದಿಗೂ ನನ್ನನ್ನು ಕ್ಷಮಿಸುವುದು. ಆದರೆ ನೀನು ಕ್ಷಮಿಸುವನೆಂಬುದಾಗಿ ವಾಗ್ದಾನ ಮಾಡಿ ಅದು ನಿಜ ಎಂಬುದಾಗಿ ವಾಕ್ಯ ತೋರಿಸಿಕೊಟ್ಟಿದೆ ನಿನ್ನ ದಾಸನು. ಅದರಿಂದ ನನಗೆ ಪಾಪಕ್ಷಮ ಬೇಕು ದೇವ. ಹಾಗಾಗಿ ಅವನು ಮೊರೆಯಿಡಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಾ ತಪ್ಪುಗಳು, ಅವನ ಪಾಪಗಳು, ಕೊಲೆಪಾತಕಗಳು ಎಲ್ಲ ಅವನು ಒಪ್ಪಿಕೊಂಡು ಅರಿಕೆ ಮಾಡಿ ಹೊಸ ಸೃಷ್ಟಿಯಾದ.
ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಈ ಸಮಯದಲ್ಲಿ ರಕ್ಷಣೆ ಹೊಂದದೆ, ಪಾಪಕ್ಷಮೆ ಹೊಂದದೆ ಯಾರಾದರೂ ಇಲ್ಲಿ ಇದ್ದಾರೆ? ನಾನು ಮಾಡಿದ ಪಾಪ ಅದು ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ, ಆ ತರದ ಪಾಪ ಮಾಡಿದ್ದೇನೆ, ಕರ್ತನು ಕ್ಷಮಿಸುತ್ತಾನ. ನನಗೆ ಇದು ಪಬ್ಲಿಕ್ ಆಗಿ ಅರಿಕೆ ಮಾಡಲಿಕ್ಕೆ ಆಗುವುದಿಲ್ಲ, ಕ್ಷಮಿಸುತ್ತಾನ. ಪಬ್ಲಿಕ್ ಆಗಿ ಅರಿಕೆ ಮಾಡಬೇಕಂತ ಯಾರು ಹೇಳಿದ? ಆತನ ಸನ್ನಿಧಿಯಲ್ಲಿ ಬಂದು ಆತನ ನಾಮದಲ್ಲಿ ಪಾಪಗಳನ್ನು ಅರಿಕೆ ಮಾಡು, ಆತನನ್ನು ಮಗನನ್ನಾಗಿ ಅಂಗೀಕರಿಸು. ನೀನು ಮಾಡಿದ ಪಾಪಗಳ ಶಿಕ್ಷೆಯನ್ನು ವಾರಿ ಸಿಲುಬೆಯಲ್ಲಿ ಆತನು ಹೊತ್ತುಕೊಂಡು ಅದನ್ನ ಕಷ್ಟವನ್ನು, ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಅದರಿಂದ ಆತನ ನಾಮದಲ್ಲಿ ಪಾಪ ಕ್ಷಮೆ ಸಿದ್ಧವಾಗಿ ಫ್ರೀಯಾಗಿ ದೇವರು ಕೊಡ್ತಾ ಇದೆ. ನಿನಗೆ ಬೇಕಾ ಪಾಪ ಕ್ಷಮೆ? ಆಮೇಲೆ ರಕ್ಷಿಸಬೇಕಾದ್ರೆ ಮನುಷ್ಯರಿಗೆ ಏನ್ ಬೇಕು? ಜೀವ ಬೇಕು. ಚಂದ್ರನಲ್ಲಿ ಹೋಗಬೇಕಾದ್ರೆ ಅಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿಂದ ಆಕ್ಸಿಜನ್ ತೆಗೆದುಕೊಂಡು ಹೋಗಬೇಕು, ಕರ್ಕೊಂಡು ಹೋಗಬೇಕು. ಈ ಭೂಮಿಯಲ್ಲಿ ಜೀವನ ಮಾಡಲಿಕ್ಕೆ ಮಾತ್ರ ಈ ಜೀವ 70 ವರ್ಷ 80 ವರ್ಷ ಮೇಲೊಂದು ದಿನ ಕಣ್ಣು ಮುಚ್ಚುತ್ತದೆ. ಇಲ್ಲ, ನಾವಲ್ಲ, ಬೇರೆ ಒಬ್ಬರು ಒಂದು ನಮ್ಮ ಕಣ್ಣು ತಲೆ ಕಟ್ಟುತ್ತದೆ, ಬಾಯಿ ತರೆಯದಿರಕ್ಕೆ ನಮ್ಮನ್ನು ಹೊತ್ತುಕೊಂಡು ಹೋಗುತ್ತದೆ ಭೂಸ್ಥಾಪನೆ ಮಾಡಲಿಕ್ಕೆ. ಮಣ್ಣಲ್ಲಿ ಸೇರುತ್ತದೆ, ಮಣ್ಣಿನಿಂದ ಉತ್ಪತ್ತಿಯಾದದು ಮಣ್ಣಿಗೆ ಸೇರುತ್ತದೆ. ಆದರೆ ಪರಲೋಕದಲ್ಲಿ ಹೋಗಬೇಕಾದ್ರೆ ಬೇರೆ ಒಂದು ಜೀವ ಬೇಕು, ದೇವರ ಜೀವ, ಆ ಮಟ್ಟದಲ್ಲಿರುವ ಜೀವ. ಅದಕ್ಕೆ ಹೆಸರು ನಿತ್ಯ ಜೀವ, ಎವರ್ ಲಾಸ್ಟಿಂಗ್ ಲೈಫ್, ನೆವರ್ ಎಂಡಿಂಗ್ ಲೈಫ್. ಅದೆಲ್ಲಿ ಇರ್ತದೆ ನಿತ್ಯ ಜೀವ? ನಿತ್ಯ ಜೀವ ಎಲ್ಲಿ ಇರ್ತದೆ? ಏನಾದ್ರೂ ಮಾತ್ರೆಯಲ್ಲಿ ಇರ್ತೀಯ? ಟ್ಯಾಬ್ಲೆಟ್ ಅಲ್ಲಿ ಇಲ್ಲ. ಏನಾದ್ರೂ ಪುಣ್ಯ ಕ್ರಿಯೆಯಲ್ಲಿ ಆ ನಿತ್ಯ ಜೀವ ಇದೆಯಾ? ಇಲ್ಲ. ವಾಕ್ಯ ಹೇಳುವಂಥದ್ದು ನಿತ್ಯ ಜೀವ ಯಾರಲ್ಲಿ ಇರ್ತದೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ. ಆತನಲ್ಲಿ ಜೀವ ಉಂಟು, ನಿತ್ಯ ಜೀವ. ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ನಿತ್ಯ ಜೀವ ಉಚಿತ. ಅದರಿಂದ ನೀವೇನು ಮಾಡಬೇಕೆಂದಿಲ್ಲ, ಯಾವ ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡಬೇಕೆಂದಿಲ್ಲ, ಯಾವ ಬಟ್ಟಕ್ಕೆ ಹತ್ತಬೇಕೆಂದಿಲ್ಲ, ಯಾರಿಗೂ ದುಡ್ಡು ಕೊಡಬೇಕೆಂದಿಲ್ಲ. ಉಚಿತವಾದ ನಿತ್ಯ ಜೀವ ಯೇಸು ಕ್ರಿಸ್ತನಲ್ಲಿ ಮಾತ್ರ, ಬೇರೆ ಯಾರಲ್ಲಿಯೂ ಇಲ್ಲ. ಆತನನ್ನು ನಿನ್ನ ಒಡೆಯನ್ನಾಗಿ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು, ತಪ್ಪುಗಳ ಅರಿಕೆ ಮಾಡಬೇಕು. ಮಾಡಿದರೆ ಆತನು ಬರುತ್ತಾನೆ. ನಿತ್ಯ ಜೀವ, ದೇವರಿಗೆ ಸ್ತೋತ್ರ. ನಿತ್ಯ ಜೀವ ಹೊಂದದವರಾಗಿ ಯಾರಾದರೂ ಇಲ್ಲಿ ಇರುವುದಾದರೆ ಉಚಿತವಾಗಿ ದೇವರು ಕೊಟ್ಟಿರುವ ನಿತ್ಯ ಜೀವ ಪಡೆದುಕೊಳ್ಳೋಣ. ಪಾಪ ಕ್ಷಮೆ ಮತ್ತು ನಿತ್ಯ ಜೀವ ಯೇಸು ಕ್ರಿಸ್ತನಲ್ಲಿ ಮಾತ್ರ. ಆಕಾಶದ ಕೆಳಗೆ, ಭೂಮಿಯಲ್ಲಿ ಯೇಸು ಕ್ರಿಸ್ತನ ನಾಮವನ್ನೇ ಹೊರತು ಬೇರೆ ಯಾರಲ್ಲಿಯೂ ರಕ್ಷಣೆ ಇಲ್ಲ. ಅಂಗೀಕರಿಸಿ ರಕ್ಷಣೆ ಹೊಂದಿ. ಈ ಕರ್ತನ ಹುಟ್ಟುವಿಕೆಯ ದಿನ ನಿಮ್ಮ ಆತ್ಮೀಗ ಹುಟ್ಟುವಿಕೆಯ ದಿನವಾಗಿ ಮಾರ್ಪಡಲಿಕ್ಕೆ ಕರ್ತನು ಸಹಾಯ ಮಾಡಿ. ಒಂದು ಹೊಸ ಒಂದು ಪ್ರಾರಂಭ. ಹಳೆಯ ಕಾಲವೆಲ್ಲ ಕರ್ತನು ಕ್ಷಮಿಸುತ್ತಾರೆ. ಕರ್ತನು ಕವ್ಯದಲ್ಲಿ ಬರುವಾಗ ಹೊಸ ಜೀವಿತವನ್ನು ಜೀವಿಸಲಿಕ್ಕೆ ಶಕ್ತಿ ಸಿಕ್ಕುತ್ತದೆ. ಸುಮ್ಮನೆ ಇದು ಬೋಧನೆ ಮಾತ್ರವಲ್ಲ, ಜೀವವುಳ್ಳ ಜೀವ ಸ್ವರೂಪನಾದ ದೇವರು ನಮ್ಮಲ್ಲಿ ಬರುವ ಪವಿತ್ರವಾಗಿ ಜೀವಿಸಲಿಕ್ಕೆ ಆತ್ಮಿಕ ಶಕ್ತಿ ನಮಗೆ ಸಿಕ್ಕುತ್ತದೆ. ಅನುಭವಿಸುತ್ತಾ ಕರ್ತನಿಗಾಗಿ ಜೀವಿಸಲು ಆಗದವರಿಗೆ, ಶಿಕ್ಷಣ ಹೊಂದದವರಿಗೆ ಈ ದಿನ ಅವರ ಆತ್ಮೀಕ ಕಣ್ಣುಗಳನ್ನು ತೆರೆದು ಇದು ಮನದಟ್ಟು ಮಾಡಿಕೊಟ್ಟರು. ರಕ್ಷಣೆ ಹೊಂದಿದವರು ಅರ್ಥ ಮಾಡಿಕೊಂಡು ಕರ್ತನಲ್ಲಿ ಆತ್ಮೀಕವಾಗಿ ಜೀವಿಸುತ್ತ ಆತನನ್ನು ಮೆಚ್ಚುವ ಜೀವಿತವನ್ನು ಜೀವಿಸಲಿಕ್ಕೆ ಕರ್ತನು ಸಹಾಯ ಮಾಡಲಿ. ಈ ಸಣ್ಣ ಮಾತುಗಳು ಅದಕ್ಕೆ ಸಹಾಯಕವಾಗಲಿ. ಯೇಸು ಕರ್ತನ ಪರಿಶುದ್ಧ ನಾಮಕ್ಕೆ ಮಾತ್ರ ಯಾವಾಗಲೂ ಮಹಿಮೆ ಉಂಟಾಗಲಿ.